ಎಲ್ಲರೂ ತಲೆಬಾಗಿಸಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಿಯ ಪರಲೋಕದಲ್ಲಿದ್ದಂತಹ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಈ ಒಂದು ಬೆಳಗಿನ ಜಾವದಲ್ಲಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂತಹ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಸ್ತೋತ್ರಗಳು. ಇಲ್ಲಿವರೆಗೆ ಹಾಡಿನ ಮೂಲಕ ತಂದೆ ನಿಮ್ಮನ್ನು ಮಹಿಮೆ ಪಡಿಸಿದ್ದೇವೆ. ಅದೇ ರೀತಿಯಲ್ಲಿ ತಂದೆ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಬಲಪಡಿಸಿ ತಂದೆ ನಮ್ಮೆಲ್ಲರಿಗೂ ಬೇಕಾದಂತ ಜ್ಞಾನವನ್ನು ದಯಪಾಲಿಸಿ, ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸು. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇಲೆ. ವಂದನೆಗಳು. ಲೋಕರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿನಿತ್ಯ ದೇವರ ವಾಕ್ಯದ ಸಹವಾಸದಲ್ಲಿ ಎಲ್ಲರೂ ಇದ್ದೀರಾ. ಬೆಳಿಗ್ಗೆ ಆದ ತಕ್ಷಣ ಗೂಗಲ್ ಮೀಟ್ ಮೂಲಕ ಹೀಗೆ ದೇವರ ಒಂದು ವಾಕ್ಯಗಳನ್ನ ಕೇಳಬೇಕು, ದೇವರನ್ನ ಘನಪಡಿಸ್ಬೇಕು, ಮಹಿಮೆ ಪಡಿಸ್ಬೇಕು ಅಂತ ಹೇಳಿ ಬೆಳಿಗ್ಗೆ ಎದ್ದು ಶ್ರದ್ಧೆಯಿಂದ ಭಕ್ತಿಯಿಂದ ಒಂದು ಸಹವಾಸದಲ್ಲಿದ್ದೀರಾ. ಇನ್ನು ಹೆಚ್ಚಾಗಿ ಆತ್ಮಿಕವಾಗಿ ನೀವೆಲ್ಲರೂ ಬೆಳಿಬೇಕು ಎನ್ನುವಂಥದ್ದೇ ದೇವರ ಉದ್ದೇಶ. ಅದೇ ರೀತಿಯಲ್ಲಿ ನನ್ನ ಉದ್ದೇಶ. ಈಗ ಒಂದು ಅಂಶವನ್ನು ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳೋಣ. ಯಾರನ್ನು ನಂಬಿ ಜೀವಿಸುತ್ತಿದ್ದೀರಾ ಎಂಬ ಅಂಶವನ್ನು ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಯಾರನ್ನು ನಂಬಿ ಜೀವಿಸುತ್ತಿದ್ದೀರಾ ಎಂಬ ಅಂಶ ಪ್ರೇರೆ. ಈ ಮಾನವ ಸಮಾಜದಲ್ಲಿ ಮನುಷ್ಯನು ಇನ್ನೊಬ್ಬರ ಮೇಲೆ ನಂಬಿಕೆ ಇಟ್ಟು, ಇನ್ನೊಬ್ಬರ ಮೇಲೆ ಭರವಸೆ ಇಟ್ಟು ಜೀವಿಸ್ತಾ ಇರ್ತಾನೆ. ಮನುಷ್ಯನ ಮೇಲೆ ಭರವಸೆ ಇರ್ತಾನೆ, ಮನುಷ್ಯನ ಮೇಲೆ ನಂಬಿಕೆ ಇಡ್ತಾ ಇರ್ತಾನೆ. ನಂಬಿಕೆ ಇಟ್ಟು ಆಮೇಲೆ ಮೋಸ ಹೋಗ್ತಾನೆ. ಯಾರು ನಾವು ನಂಬಿರ್ತೀವೋ, ಯಾರನ್ನ ನಾವು ನಂಬಿರ್ತೀವೋ ಅವರು ಮೋಸ ಮಾಡುವಂಥದ್ದು. ಹೆಚ್ಚಿಗೆ ನಂಬಿಕೆ ಇಟ್ಟಾಗ ಕೊನೆಯದಾಗಿ ಒಂದು ರೀತಿಯಲ್ಲಿ ಮೋಸ ಮಾಡುವಂಥದ್ದು ನೋಡ್ತಾ ಇರ್ತೇವೆ. ಈ ಸಮಾಜದಲ್ಲಿ ಅಣ್ಣನು ತಮ್ಮನನ್ನ ಮೋಸ ಮಾಡಿರುವಂಥದ್ದು, ತಮ್ಮನು ಅಣ್ಣನನ್ನ ಮೋಸ ಮಾಡಿರುವಂಥದ್ದು, ಅದೇ ಪ್ರಕಾರ ಅಕ್ಕಂದಿರು, ತಂಗಿಯರು, ಇಲ್ಲಂದ್ರೆ ಸ್ನೇಹಿತರು, ಬಂಧು ಮಿತ್ರರು, ಅಕ್ಕಪಕ್ಕದಲ್ಲಿ ಇದ್ದಂಥವ್ರು ನೋಡುವಾಗ ನಂಬಿದ ಮೇಲೆ ಮೋಸ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಮನುಷ್ಯನು ಅಷ್ಟೇ. ಮನುಷ್ಯನಿಗೆ ಏನಂದ್ರೆ ತನಗೇನ್ ಬೇಕು, ತನ್ನ ಆಲೋಚನೆ ಏನು, ತನ್ನ ಸುಖ, ತನ್ನ ಜೀವನ, ತಾನು ಇನ್ನೊಬ್ಬರನ್ನ ಬಳಸಿಕೊಳ್ಳುವಂಥದ್ದು ನೋಡ್ತೀವಿ. ಪ್ರಿಯರಾದ ದೇವರ ಮಕ್ಕಳಿರ, ನಾವು ಎಲ್ಲರನ್ನೂ ಪ್ರೀತಿಸ್ಬೇಕು. ನಾವು ಪ್ರತಿಯೊಬ್ಬರನ್ನ ಪ್ರೀತಿಸ್ಬೇಕು. ಯಾರ ಮೇಲೆ ದ್ವೇಷ ಇಟ್ಕೊಂಡು, ಹಾಗೆ ಇಟ್ಕೊಂಡು ಜೀವಿಸುವಂತ ಅವಶ್ಯಕತೆ ಇಲ್ಲ. ಎಲ್ಲರ ಮೇಲೆ ಪ್ರೀತಿ ಇರ್ಲಿ, ಗೌರವ ಇರ್ಲಿ. ಆದ್ರೆ ಯಾರನ್ನೂ ನಂಬಿ ನಾವು ಜೀವಿಸುವಂತ ಅವಶ್ಯಕತೆ ಇಲ್ಲ. ಎಲ್ಲರನ್ನ ಪ್ರೀತಿಸ್ಬೇಕು, ಗೌರವಿಸ್ಬೇಕು, ತಪ್ಪೇನಿಲ್ಲ. ಖಂಡಿತವಾಗಿ ಪ್ರೀತಿ ಇರ್ಲೇಬೇಕು. ದೇವ್ರ ವಾಕ್ಯ ಹೇಳುತ್ತೆ, ಎಲ್ಲರನ್ನು ಪ್ರೀತಿಸಿ ಅಂತಾರೆ, ಎಲ್ಲರನ್ನು ಗೌರವಿಸಿ ಅಂತಾರೆ. ಆದ್ರೆ
ನಂಬಬೇಡಿ, ಮನುಷ್ಯರನ್ನು ಕುರಿತು ಎಚ್ಚರಿಕೆಯಿಂದ ಇರಿ ಅಂತಾರೆ. ಮನುಷ್ಯರನ್ನ ನಂಬಬೇಡಿ, ಯಾಕೆಂದ್ರೆ ಮನುಷ್ಯರು ಸಹಾಯ ಮಾಡೋ ಶಕ್ತನಲ್ಲ. ಮನುಷ್ಯರೇನಪ್ಪ ಅಂದ್ರೆ ಸಹಾಯ ಮಾಡ ಶಕ್ತರಲ್ಲ ಅಂತ. ಕೀರ್ತನೆ ಗ್ರಂಥ 118 8 9ನೇ ವಚನವನ್ನ ಒಂದ್ಸರಿ ನೋಡಿ ಪ್ರಿಯರೇ. ಕೀರ್ತನೆ ಗ್ರಂಥ 118 8ನೇ ವಚನ 9ನೇ ವಚನ. ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ನೋಡಿದ್ರೆ, ಅಂದ್ರೆ ಪ್ರಭುಗಳಿಗಿಂತ ಆಮೇಲೆ ಇನ್ಯಾರು ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನ ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ದೇವರ ಮಾತಿದು. ಅಂದ್ರೆ ಮನುಷ್ಯರಲ್ಲಿ ನೀವು ನಂಬಿಕೆ ಇಡಬೇಡಿ, ಮನುಷ್ಯರಲ್ಲಿ ನೀವು ನಂಬಿಕೆ ಇಡಬೇಡಿ. ನೋಡಿ ಪ್ರಿಯರ ದೇವರ ಮಕ್ಕಳಿರ, ಜಾಗದ ವಿಷಯದಲ್ಲಿ, ಆಸ್ತಿ ವಿಷಯದಲ್ಲಿ ಅಣ್ಣ ತಮ್ಮಂದಿರು ಜಗಳ ಆಡ್ತಾ ಇರ್ತಾರೆ. ಜಗಳ ಆಡುವಂತ ಅವಶ್ಯಕತೆ ಏನಿದೆ? ನಿನಗ್ ಬರುವಂತ ಆಸ್ತಿ ನೀನ್ ತಗೋ, ನಿನಗ್ ಬರುವಂತ ಆಸ್ತಿ ನೀನ್ ತಗೋ, ಅಷ್ಟೇ ಅಲ್ವಾ? ಭೂಲೋಕದಲ್ಲಿ ನೀವು ಬದುಕೋದಿಕ್ ಬಂದಿದ್ದೀರಾ, ನಾವು ಬದುಕೋದಿಕ್ ಬಂದಿದ್ದೀವಿ. ಒಟ್ಟಲ್ಲಿ ಜೀವಿಸ್ಬೇಕು, 4 ದಿನ ಬದುಕಬೇಕು. ಕಾಲ ಬಂದ ಮೇಲೆ, ದೇವ್ರ ಕರೆ ಬಂದ ಮೇಲೆ, ದೇವರ ಒಂದು ಕರೆ ಅಂದ್ರೆ ಈ ಮರಣ ಬಂದ ಮೇಲೆ ಹೋಗ್ಬೇಕು. ಅದರ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು. ಲೋಕಕ್ಕೆ ಏನಾದ್ರೂ ಗೊತ್ತಿದೆಯಾ ಅಂತ ನೋಡುವಾಗ, ಲೋಕಕ್ಕೆ ಪ್ರಿಯರ ದೇವ್ರ ಮಕ್ಕಳಿರ, ಒಂದು ದಿನ ನಾವು ಮರಣ ಹೊಂದುತ್ತೀವಿ ಅಂತ ಗೊತ್ತಿದ್ರು ಈ ಲೋಕದ ಮೇಲೆ ಆಸೆಗಳನ್ನ ಇಟ್ಟುಕೊಂಡು, ಕೋರಿಕೆಗಳನ್ನ ಇಟ್ಕೊಂಡು, ಏನೋ ಸಾಧನೆ ಮಾಡ್ಬೇಕು, ಏನೋ ಅಂತ ಹೇಳಿ ಪ್ರಿಯರಾದ ದೇವ್ರ ಮಕ್ಕಳಿರ ಮೋಸ ಹೋಗ್ತಾ ಇದ್ದಾರೆ. ಮಾಡೋದೇನಿಲ್ಲ ಪ್ರಿಯರಾದ ದೇವ್ರ ಮಕ್ಕಳಿರ, ಈ ಲೋಕದಲ್ಲಿ ಮನುಷ್ಯ ಹೋಗುವಂಥದ್ದು ಖಂಡಿತ. ಆದ್ರೆ ಏನೋ ಕೋರಿಕೆಗಳನ್ನ ಇಟ್ಕೊಂಡು ಜೀವಿಸ್ತಾನೆ, ಉಪಯೋಗ ಇಲ್ಲ, ಏನು ಉಪಯೋಗ ಇಲ್ಲ. ಎರಡನೇದಾಗಿ ಯಾರ ಮೇಲೂ ಭರವಸೆ ಇಟ್ಟು, ಯಾರ ಮೇಲೂ ನಂಬಿಕೆ ಇಟ್ಟು ಬದುಕ್ತಾ ಇರ್ತಾನೆ. ಮನುಷ್ಯನು ಏನು ಮಾಡೋಕ್ ಶಕ್ತನಲ್ಲ, ಸಹಾಯ ಮಾಡೋಕೆ ಶಕ್ತನಲ್ಲ. ಸಹಾಯ ಮಾಡುವವರು ಒಬ್ಬರೇ, ನಮ್ಮನ್ನ ಪೋಷಿಸುವವರು, ನಮ್ಮನ್ನ ನಡೆಸುವವರು, ನಮ್ಮನ್ನ ಕಾಪಾಡುವವರು, ನಮ್ಮನ್ನ ಕಾಯುವವರು ಒಬ್ಬರೇ. ಆತನೇ ಎತ್ತ ತಂದೆ, ನಮ್ಮ ಎತ್ತ ತಂದೆ. ನಾವು ಒಂದು ಹೆಜ್ಜೆ ಆಗ್ಬೇಕಂದ್ರೂ ಅಲ್ಲಿ ಕಾಪಾಡಬೇಕು. ಪ್ರಯಾಣದಲ್ಲಿ, ಕೆಲಸದಲ್ಲಿ, ನಮ್ಮ ಜೀವಿತದಲ್ಲಿ ಹೆಜ್ಜೆಯಾಗಿ ದೇವ್ರ ಜೊತೆಯಾಗಿದ್ದು ಕಾಪಾಡ್ಬೇಕು ಅಂದಾಗ ಅದು ದೇವ್ರು ಮಾತ್ರ. ಮನುಷ್ಯರು ಯಾರು ಬಂದು ಕಾಪಾಡಕ್ಕಾಗಲ್ಲ. ಸುಮ್ಮನೆ ಮನುಷ್ಯರು ಜೊತೆ ಇರ್ತಾರೆ, ಜೊತೆ ಇರ್ಲಿ, ಜೊತೆ ಇರ್ಬೇಕು, ಒಬ್ರಿಗೊಬ್ರು ಜೊತೆ ಇರ್ಬೇಕು. ಆದ್ರೆ ನಾವು ಮನುಷ್ಯರ ಮೇಲೆ ಗೌರವ ಇರ್ಬೇಕು, ಪ್ರೀತಿ ಇರಬೇಕು, ಪ್ರೀತಿಸ್ಬೇಕು, ದ್ವೇಷಿಸಬಾರ್ದು, ಹಾಗೆ ಮಾಡಬಾರ್ದು. ಎರಡನೇದಾಗಿ ಇವರನ್ನ ನಂಬಿಕೊಂಡು ಕುಳಿತುಕೊಳ್ಬಾರ್ದು. ಪ್ರೀತಿಗೂ ನಂಬಿಕೆಗೂ ವ್ಯತ್ಯಾಸ ಇದೆ. ಪ್ರೀತಿಗೂ ನಂಬಿಕೆಗೂ ವ್ಯತ್ಯಾಸ ಇದೆ. ಪ್ರೀತಿ ಅಂದ್ರೆ ಪ್ರಿಯರ ದೇವ್ರ ಮಕ್ಕಳು ಮತ್ತೆ ಲೋಕದ ರೀತಿಯಲ್ಲಿ ಅಲ್ಲ. ಲೋಕದ ರೀತಿಯಲ್ಲಿ ಪ್ರೀತಿ ಮಾಡಿದ್ರೆ ಮತ್ತೆ ಮೋಸ ಹೋಗ್ತೀವಿ. ದೇವರ ಮಕ್ಕಳು, ದೇವರ ಭಕ್ತರು, ಯೇಸು ಕ್ರಿಸ್ತನ ಹಿಂಬಾಲಕರು ಪ್ರಭು ಹೇಳಿದ ರೀತಿಯಲ್ಲಿ ಪ್ರೀತಿಸ್ಬೇಕು. ಆ ಪ್ರೀತಿಯಲ್ಲಿ ಕಪಟ, ವೇಷಧಾರಣೆ, ಅಸೂಯೆ, ಮೋಸ ಇರಬಾರ್ದು. ಮೋಸ ಇಟ್ಕೊಂಡು, ಅಸೂಯೆ ಇಟ್ಕೊಂಡು, ವೇಷಧಾರಣೆ,
ಇದ್ರೆ ನಾವು ಭಕ್ತರಾಗಲ್ಲ, ನಾವು ಭಕ್ತರು ಆಗಲ್ಲ ಪ್ರಿಯರೇ. ನಾವು ಭಕ್ತರು, ಏಸು ಕ್ರಿಸ್ತನಿಗೆ ಶಿಷ್ಯರು ಅಂತ ಹೇಳಿ ಕರೆಯಲ್ಪಡಬೇಕಾದ್ರೆ ಖಂಡಿತವಾಗಿ ಆತನ ಆಜ್ಞೆಗಳನ್ನ ಧ್ಯಾನಿಸ್ಬೇಕು, ಪಾಲಿಸ್ಬೇಕು, ಅಂದ್ರೆ ಅದರ ಪ್ರಕಾರ ನಡ್ಕೊಳ್ಬೇಕು. ಮತ್ತೊಂದು ವಚನವನ್ನು ನಾವು ನೋಡೋಣ. 146 3ನೇ ವಚನ 4ನೇ ವಚನ, ಕೀರ್ತನೆ ಗ್ರಂಥ 146ನೇ ಅಧ್ಯಾಯ 3ನೇ ವಚನ 4ನೇ ವಚನ. ಪ್ರಭುಗಳಲ್ಲಿ ಭರವಸವಿಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡ ಶಕ್ತನಲ್ಲ. ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ, ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವವು. ಸಾಕು. ಪ್ರಭುಗಳಲ್ಲಿ ಭರವಸವಿಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡ ಶಕ್ತನಲ್ಲ, ಅವನು ಸಹಾಯ ಮಾಡ ಶಕ್ತನಲ್ಲ. ಗಮನಿಸಿರಿ ಪ್ರಿಯರೇ, ಪ್ರಭು ಅಂದ್ರೆ ಒಡೆಯನು, ಅರಸನು. ಅರಸನ ಮೇಲೆ ಕೂಡ ನಂಬಿಕೆ ಬೇಡವಾ, ಭರೋಸೆ ಬೇಡವಾ? ಅರಸನು ಇಲ್ಲ ಅಧಿಕಾರಿ ಇಲ್ಲ ಯಾರೇ ಆಗಿರ್ಬೋದು, ಅವ್ರನ್ನ ನಂಬಿ ನೀವು ಕುಳಿತುಕೊಳ್ಬೇಡಿ, ಅವರನ್ನ ನಂಬಬೇಡಿ ಅಂತ ಹೇಳ್ತಾರೆ ಪ್ರಿಯರೇ. ಅವರನ್ನ ನಂಬಬೇಡಿ, ಅವರನ್ನ ನಂಬಿ ನೀವು ಕುಳಿತುಕೊಳ್ಬೇಡಿ ಅಂತ. ನೋಡಿ, ಸಮಾಜ ಎಲ್ಲ ಕೂಡ ಒಂದ್ಸರಿ ಗಮನಿಸ್ರಿ ಏನ್ರಿ, ಅಧಿಕಾರಿಗಳನ್ನ ನಂಬಿಕೊಂಡು ಕೂತ್ಕೊಳ್ತಾರೆ. ನಮ್ಮ ದೇಶದ, ನಮ್ಮ ರಾಜ್ಯದ ಅಧಿಕಾರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ಇಲ್ಲಾಂದ್ರೆ ಇನ್ಯಾರಪ್ಪ MLA ಗಳು, MP ರವರು, ಇವರು ಒಳ್ಳೇದ್ ಮಾಡ್ತಾರೆ, ಇವ್ರು ಒಳ್ಳೇದ್ ಮಾಡ್ತಾರೆ, ಇವ್ರೇನೋ ಮಾಡ್ತಾರ ಅಂತ ಹೇಳಿ ನಮ್ಮವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಅವ್ರ ಹತ್ರ ಹೋಗಿ ಫೋಟೋ ಎಳಿತಾರೆ, ಇವ್ರ ಹತ್ರ ಹೋಗಿ ಫೋಟೋ ಎಳಿತಾ ಇರ್ತಾರೆ. ನಾನು ಇವ್ರ ಬಳಿಯಲ್ಲಿ ಹೋಗಿ ನಿಂತ್ಕೊಂಡು ಫೋಟೋ ಎಳೆದಿದ್ದೇನೆ ಗೊತ್ತಾ, ಇವ್ರ ಬಳಿಯಲ್ಲಿ ಅಂತೇಳಿ ಎಲ್ಲ ಫೋರ್ಸ್ ಕೊಡ್ತಾ ಇರ್ತಾರೆ ಬಹಳ. ಅದ್ರಲ್ಲಿ ನಮ್ಮ ಸೇವಕರು ಕೂಡ ಹಾಗೆ ತಯಾರಾಗ್ಬಿಟ್ಟಿದ್ದಾರೆ. ನಮ್ಮ ದೇವರ ಸೇವಕರು ಅಂತೇಳಿ ಕರೆಯಲ್ಪಡುವವರು ಕೂಡ ಓಕೆ, ಏನೋ ಅದೊಂದು ಸಂತೋಷ. ಇನ್ನು ಕೆಲವ್ರು ಏನಪ್ಪಾ ಅಂದ್ರೆ, ಇವ್ರು ಬಂದ್ರಪ್ಪ ನಮ್ಮ ರಾಜ್ಯವನ್ನ ಪರಿಪಾಲನೆ ಮಾಡೋದಕ್ಕೆ ಅಂತ ಹೇಳಿ ನಂಬಿಕೆ ಇಟ್ಟಿರ್ತಾರೆ. ಯಾರ ಮೇಲೆ ನಂಬಿಕೆ ಇಡಬೇಡಿ ಅಂತ ದೇವ್ರು ಹೇಳ್ತಾರೆ. ಇರ್ಲಿ, ಅವ್ರು ಏನೇನು ಪಾಲನೆ ಮಾಡ್ತಾರೋ ಮಾಡ್ಲಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ, ಒಳ್ಳೇದ್ ಮಾಡ್ಲಿ ಅಂತೇಳಿ ಕೇಳ್ಕೊಳ್ಳೋಣ, ಗೌರವ ಇಡೋಣ, ಗೌರವಿಸೋಣ. ಆದ್ರೆ ನಂಬಿಕೆ ಮಾತ್ರ ಸಂಪೂರ್ಣವಾಗಿ ಯಾರ ಮೇಲೆ ಇಡ್ಬೇಕು ಗೊತ್ತಾ? ದೇವರ ಮೇಲೆ ಇರಲಿ. ದೇವರು ಯಾರಂದ್ರೆ ನಿನ್ನನ್ನ ಎತ್ತಿರುವಂತ ತಂದೆ. ನಿನ್ನ ತಂದೆ ಯಾವತ್ತಿಗೂ ಮೋಸ ಮಾಡಲ್ಲ. ಭೂಮಿಯ ಮೇಲೆ ಒಂದು ವೇಳೆ ಈ ತಂದೆ ತಾಯಿಗಳು ಒಂದು ವೇಳೆ ಮೋಸ ಮಾಡಿದ್ರು ಮಾಡ್ಬೋದು, ಪರಲೋಕದಲ್ಲಿ ಇದ್ದಂತ ಎತ್ತ ತಂದೆ ಇದ್ದಾರಲ್ಲ, ಯಾವತ್ತಿಗೂ ಮೋಸ ಮಾಡಲ್ಲ. ಮೋಸ ಮಾಡುವಂತ ದೇವರಲ್ಲ, ಮೋಸ ಮಾಡುವಂತ, ಮಾಯ ಮಾಡುವಂತ ದೇವರು ಎತ್ತ ತಂದೆ ದೇವರಲ್ಲ. ಆತನನ್ನ ನಂಬಿರುವಂತ ಭಕ್ತರನ್ನು, ಆತನನ್ನು ಹಿಂಬಾಲಿಸುವಂತ ಭಕ್ತರನ್ನು ಯಾವತ್ತಿಗೂ ಕೈ ಬಿಡಲ್ಲ ಪ್ರಿಯರೇ. ಒಂದು ವೇಳೆ ಭೂಮಿಯ ಮೇಲೆ ತಂದೆ ತಾಯಿಗಳು ಎಲ್ಲೋ ಒಂದು ಕಡೆ ನಂಬಿಸಿ ಏನೋ ಒಂದು ಮೋಸ ಮಾಡಬಹುದು, ಆದ್ರೆ ಪರಲೋಕದಲ್ಲಿದ್ದಂತ ತಂದೆ, ಪರಲೋಕದಲ್ಲಿದ್ದಂತ ದೇವರು ಮೋಸ ಮಾಡಲ್ಲ. ಆತನು ಯಥಾರ್ಥನು, ಪರಿಶುದ್ಧನು, ಆತನು ನಂಬಿಗಸ್ತನು, ನಂಬಿರುವಂತ ಭಕ್ತರನ್ನು ಕೈ ಬಿಡುವಂತ ದೇವರು ಅಲ್ಲ ಪ್ರಿಯರೇ. ಅಂತ ದೇವರನ್ನ ನಾವು ನಂಬಿದ್ದೀವಿ, ಶ್ರೇಷ್ಠ ದೇವರು. ಈ ಸಮಾಜದಲ್ಲಿ ಜನ ಹೇಗಿದ್ದಾರೆ ಒಂದ್ಸಾರಿ ಮೀಕನು ಗ್ರಂಥ 7ನೇ ಅಧ್ಯಾಯ, ಮೀಕನು ಗ್ರಂಥ ಮೀಕ 7 5ನೇ ವಚನ 6 ವಚನವನ್ನು ನೋಡಿ. ಮಿತ್ರನನ್ನು ನಂಬಬೇಡ, ಆಪ್ತನಲ್ಲಿ ಭರವಸವಿಡದಿರು. ನಿನ್ನ ಎದೆಯ ಮೇಲೆ ಒರಗುವವಳಿಗೂ ನಿನ್ನ ಬಾಯ ಬಾಗಲನ್ನು ಭದ್ರವಾಗಿಟ್ಟುಕೋ. ಮಗನು ತಂದೆಯನ್ನು ತುಚ್ಛಕರಿಸುತ್ತಾನೆ, ಮಗಳು ತಾಯಿಗೆ ಎದುರೇಳುತ್ತಾಳೆ. ಸೊಸೆಯು ಅತ್ತೆಯನ್ನು ವಿರೋಧಿಸುತ್ತಾಳೆ,
ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗಿದ್ದಾರೆ. ಸಾಕು. ಮಿತ್ರನನ್ನು ನಂಬಬೇಡ, ಆಪ್ತನಲ್ಲಿ ಭರವಸೆ ಬಿಡದಿರು. ಓಕೆ, ನಿನ್ನ ಎದೆಯ ಮೇಲೆ ಒರಗುವವಳೆಗೂ ನಿನ್ನ ಬಾಯಿ ಬಾಗಲನ್ನು ಭದ್ರವಾಗಿಟ್ಟುಕೋ. ಮಗನು ತಂದೆಯನ್ನು ತುಚ್ಛೀಕರಿಸುತ್ತಾನೆ, ಮಗಳು ತಾಯಿಗೆ ಎದುರಾಳುತ್ತಾಳೆ, ಸೊಸೆಯು ಅತ್ತೆಯನ್ನು ವಿರೋಧಿಸುತ್ತಾಳೆ. ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗಿದ್ದಾರೆ. ನೋಡಿದ್ರ, ಯಾವಾಗ ಇದು ಮೇಕನ ಗ್ರಂಥ ಕ್ರಿಸ್ತ ಪೂರ್ವ, ಪ್ರಿಯರಾದ ದೇವರ ಮಕ್ಕಳಿಗೆ, ಯೆಶಾಯನಿದ್ದಂತ ಕಾಲದಲ್ಲಿ, ಸುಮಾರು ಕ್ರಿಸ್ತ ಪೂರ್ವ 7 ವರ್ಷಗಳ ಹಿಂದೆ ಈತನ ಇತಿಹಾಸ ಬರುತ್ತೆ. ಕ್ರಿಸ್ತ ಪೂರ್ವ 700 ವರ್ಷಗಳ ಹಿಂದೆ. ಕ್ರಿಸ್ತ ಪೂರ್ವ 700 ವರ್ಷಗಳ ಹಿಂದೆನೆ ಹೀಗಿದ್ಯಾ? ಕ್ರಿಸ್ತ ಪೂರ್ವ 700 ವರ್ಷಗಳ ಹೀಗಿದ್ಯಾ? ಪ್ರಾರಂಭದಲ್ಲೇನೆ ಇದೆ ಪ್ರಿಯರೇ. ಪ್ರಾರಂಭದಲ್ಲಿ ಕಾಯಿನನು ಗೊತ್ತಲ್ವಾ? ಕಾಯಿನನು ಹೇಬೇಲನು ಅಂದ್ರೆ ಯೇಸು ಕ್ರಿಸ್ತರನ್ನ ತಿಳ್ಕೊಂಡಿರುವಂತ ನಾವು ಒಳ್ಳೆ ಗುಣಗಳಿರ್ಬೇಕು. ಒಳ್ಳೆ ಗುಣಗಳು, ದ್ವೇಷ, ಅಸೂಯೆ, ಜಗಳ ಇವೆಲ್ಲ ಸಾಯ್ಬೇಕು. ಸತ್ರೇನೆ ನಿನ್ ದೇವರ ಮಗನು. ಅವು ಸಾಯಿಸಿದ್ರೇನೆ ನಿನ್ ದೇವರ ಮಗನಾಗ್ತೀಯ. ಅವು ಸಾಯಿಸ್ಬೇಕು. ಪ್ರಾರಂಭದಲ್ಲಿ ಅಣ್ಣ ತಮ್ಮಂದ್ರು ಹೇಗಿದ್ದಾರೆ? ತಮ್ಮನು ಅಣ್ಣನು ಇಬ್ಬರು ದೇವ್ರಿಗೇನೋ ಕಾಣಿಕೆಯನ್ನ ಅರ್ಪಿಸ್ತಾರೆ. ಇಬ್ಬರು ಕಾಣಿಕೆ ನೋಡಿ. ಒಂದ್ಸರಿ ಆದಿಕಾಂಡ 4ನೇ ಅಧ್ಯಾಯ, ಆದಿಕಾಂಡ 4ನೇ ಅಧ್ಯಾಯ 3ನೇ ವಚನದಿಂದ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಂಬನ್ನು ಹೋಮ ಮಾಡಿದನು. ಯೆಹೋವನು ಅವನ ಕಾಣಿಕೆಯನ್ನು ಗಮನಿಸಿರಿ ಎಲ್ಲರೂ ಕೂಡ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಏನಾಗಿದೆಪ್ಪ ಅಂದ್ರೆ, ದೇವರು ಹೇಬೇಲನ ಕಾಣಿಕೆಯನ್ನು ಮೆಚ್ಚಿದ್ದಾನೆ, ಕಾಯಿನನ ಕಾಣಿಕೆಯನ್ನು ಮೆಚ್ಚಿಲ್ಲ. ಓಕೆ, ಮೆಚ್ಚಿಲ್ಲ ಅಂದ ಮೇಲೆ ನೆಕ್ಸ್ಟ್ ಮತ್ತೊಂದು ಸಾರಿ ಪ್ರಯತ್ನ ಮಾಡ್ಬೋದು, ತಪ್ಪೇನಿಲ್ಲ. ಇವತ್ತು ನನ್ನ ತಮ್ಮನನ್ನು ಮೆಚ್ಚಿದಾನಲ್ಲ, ದೇವರು ಸ್ತೋತ್ರವಾಗ್ಲಿ. ನಾನು ಕೂಡ ನನ್ನ ತಮ್ಮನ ಹಾಗೆ ನಾನು ನಡ್ಕೊಳ್ತೀನಿ. ನನ್ನ ತಮ್ಮನು ನಡ್ಕೊಂಡ ರೀತಿಯಲ್ಲಿ ನಾನು ಕೂಡ ಜೀವಿಸ್ತೇನೆ ಅಂತೇಳಿ ಬರ್ಬೋದಾಗಿತ್ತು, ಸಿದ್ಧನಾಗ್ಬೋದಾಗಿತ್ತು. ಆದ್ರೆ ಏನ್ ಮಾಡ್ತಾನಂದ್ರೆ, ಈ ಕಡೆ ತಮ್ಮನನ್ನು ದೇವ್ರು ಮೆಚ್ಚಿರೋದರಿಂದ ತಮ್ಮನ ಮೇಲೆ ದ್ವೇಷ ಇಟ್ಕೊಳ್ತಾನೆ ಅಣ್ಣ. ಅಂದ್ರೆ ತಮ್ಮನನ್ನು ಯಾರು ಇನ್ನೊಬ್ರು ಮೆಚ್ಚಬಾರ್ದ? ಅದೇ ರೀತಿಯಲ್ಲಿ ಅಣ್ಣನನ್ನ ಇನ್ನೊಬ್ರು ಮೆಚ್ಚಿದರೆ ತಮ್ಮನಿಗೆ ಕೋಪ, ತಂಗಿಯರನ್ನು ಇನ್ನೊಬ್ರು ಮೆಚ್ಚಿದರೆ ಅಕ್ಕಂದರಿಗೆ ಕೋಪ, ಅಕ್ಕಂದಿರು ಮೆಚ್ಚಿದರೆ ತಂಗಿಯರಿಗೆ ಕೋಪ. ಅಂದ್ರೆ ಈ ಸಮಾಜದಲ್ಲಿ ನೋಡಿ, ಯಾರ್ಯಾದ್ರೂ ಮನೆಯಲ್ಲಿ ಒಳ್ಳೆ ಹೆಸರು, ಒಳ್ಳೆ ಒಂದು ಕಷ್ಟ, ಏನೋ ಒಟ್ಟಿನಲ್ಲಿ ಅವರು ಶ್ರದ್ಧೆ ಭಕ್ತಿಯಿಂದ ಒಬ್ರೇನು ಇರ್ತಾರೆ, ಇನ್ನೊಬ್ರೇನು ಬೇಜವಾಬ್ದಾರಿಯಿಂದ ಜೀವಿಸ್ತಾ ಇರ್ತಾರೆ. ಒಬ್ರೇನು ಇಷ್ಟಪಡ್ತಾ ಇರ್ತಾರೆ, ಇನ್ನೊಬ್ರನ್ನೇನು ಇಷ್ಟಪಡ್ತಾ ಇರಲ್ಲ. ಒಬ್ಬರನ್ನೇನು ಮನೆಯಲ್ಲಿ ಹೊಗಳ್ತಾ ಇರ್ತಾರೆ, ಇನ್ನೊಬ್ರನ್ನ ಒಂದು ರೀತಿಯಲ್ಲಿ ನೋಡ್ತಾ ಇರ್ತಾರೆ. ಈ ರೀತಿ ಸಮಾಜದಲ್ಲಿ ನಡೀತಾ ಇರುತ್ತೆ. ನಡೆದಾಗ ಏನ್ ನಡೆಯುತ್ತೆ ಪ್ರಿಯರೇ? ಮನೆಯಲ್ಲಿ ಒಬ್ರಿಗೊಬ್ಬರು, ಪ್ರಿಯರಾದ ದೇವ್ರ ಮಕ್ಕಳಿರ, ದ್ವೇಷ ಎನ್ನುವಂಥದ್ದು, ಹಗೆ ಎನ್ನುವಂಥದ್ದು ನಡೀತಾ ಇರುತ್ತೆ. ಕೊನೆಯದಾಗಿ ಪ್ರಾರಂಭದ ಅಣ್ಣ ಏನ್ ಮಾಡಿದಾನಂದ್ರೆ ತಮ್ಮನನ್ನ ಕೊಂದಾಕ್ತಾನೆ. ಯಾಕಂದ್ರೆ ಇಲ್ಲಿ ನೋಡ್ತಾ ಇದೀವಲ್ಲ, ಮೇಕನ ಗ್ರಂಥದಲ್ಲಿ ನೋಡ್ತೀವಲ್ವ ಪ್ರಿಯರೇ,
ಮೀಕನ ಗ್ರಂಥದಲ್ಲಿ, ಮಗನು ತಂದೆಯನ್ನು ತುಚ್ಛೀಕರಿಸುತ್ತಾನೆ, ಮಗಳು ತಾಯಿಗೆ ಎದುರಾಳುತ್ತಾಳೆ, ಸೊಸೆಯು ಅತ್ತೆಯನ್ನು ವಿರೋಧಿಸುತ್ತಾಳೆ. ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗಿದ್ದಾರೆ. ವೈರಿಗಳು ಅಂದ್ರೆ ಪರವಾಗಿಲ್ಲ, ನನ್ನ ಅಣ್ಣನಿದ್ದಾನೆ, ಪರವಾಗಿಲ್ಲ ನನ್ನ ತಮ್ಮನಿದ್ದಾನೆ, ಕಷ್ಟ ಬಂದಾಗ ಏನೋ ಮಾಡ್ತಾನೆ, ಹೆಲ್ಪ್ ಮಾಡ್ತಾನೆ, ಹಾಗೆ ಹೀಗೆ ಅಂತ ಏನೋ ಒಂದು ಭರವಸೆ ಇಟ್ಕೊಂಡು, ನಂಬಿಕೆ ಇಟ್ಟುಕೊಂಡು ಮನುಷ್ಯರು ಜೀವಿಸ್ತಾ ಇರ್ತಾರೆ. ಪರವಾಗಿಲ್ಲಪ್ಪ, ಏನಾದ್ರೂ ಸಮಸ್ಯೆಗಳು ಬಂದಾಗ ನನ್ನೋರು ಇದ್ದಾರೆ ಅಂತ ಹೇಳಿ. ಯಾರನ್ನ ಬಿಟ್ಟಿದ್ದಾರೆ ಇವರು? ಮೊಟ್ಟ ಮೊದಲು ಬಿಟ್ಟವ್ರನ್ನ ಯಾರಪ್ಪ ಅಂದ್ರೆ, ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತನನ್ನು, ತಾಯಿಯ ಗರ್ಭದಲ್ಲಿ ರೂಪಿಸಿ ರೂಪವನ್ನು ಕೊಟ್ಟಿರುವಂತ ಸೃಷ್ಟಿಕರ್ತನನ್ನ ಬಿಟ್ಟಿದ್ದಾರೆ, ಮರೆ ಮಾಡಿದ್ದಾರೆ, ಪಕ್ಕಗೆಟ್ಟಿದ್ದಾರೆ. ಯಾರನ್ನ ನಂಬಿಕೊಂಡು ಕುಳಿತುಕೊಂಡಿದ್ದಾರಪ್ಪ ಅಂತ ನೋಡುವಾಗ, ಮನುಷ್ಯನನ್ನ ನಂಬಿಕೊಂಡು ಕುಳಿತುಕೊಂಡಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಮನುಷ್ಯನ ಸ್ವಭಾವ ಎಂತದ್ದು ಅಂದ್ರೆ ಇಷ್ಟೇ ಪ್ರಿಯರೇ, ಮನುಷ್ಯನ ಸ್ವಭಾವ ಇಷ್ಟೇ. ಮನುಷ್ಯನೇನಪ್ಪ ಅಂದ್ರೆ, ನಾನು ಉಲ್ಲಾಸವಾಗಿರ್ಬೇಕು, ಆನಂದವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಸುಖವಾಗಿರ್ಬೇಕು. ಅದಕ್ಕೆ ದೇವರು, ಭಕ್ತಿ, ಪ್ರಾರ್ಥನೆ. ನಾನು ಸುಖವಾಗಿರ್ಬೇಕು ದೇವರು, ನಾನು ಸುಖವಾಗಿರ್ಬೇಕು ಪ್ರಾರ್ಥನೆ, ನಾನು ಚೆನ್ನಾಗಿರ್ಬೇಕು ಆರಾಧನೆ. ಆರಾಧನೆ ಯಾಕೆ ಮಾಡ್ತಾನಂದ್ರೆ ಇವನು ಸುಖಗೋಸ್ಕರ, ಇವ್ರು ಸುಖಗೋಸ್ಕರ ಅಷ್ಟೇ. ಆರಾಧನೆ, ಪ್ರಾರ್ಥನೆ, ಏನಪ್ಪಾ ಇನ್ನೇನು ಏನಿದ್ರು ಕೂಡ ಚರ್ಚೆಯಲ್ಲಿ ಅದೇ ಪ್ರಕಾರ ಈ ಸಮಾಜದಲ್ಲಿ ಎಷ್ಟೇ ಇರುತ್ತೆ ಮನುಷ್ಯನಲ್ಲಿ. ಪ್ರಿಯರ ದೇವರ ಮಕ್ಕಳ, ಆಲೋಚನೆ ಮಾಡಿ, ಈ ಮಾನವ ಸಮಾಜದಲ್ಲಿ ಏನಪ್ಪಾ ಅಂದ್ರೆ, ಪ್ರಾರ್ಥನೆ ಮಾಡಿದ್ರು, ಆರಾಧನೆ ಮಾಡಿದ್ರು, ಇಲ್ಲಿ ಹೋದ್ರು ಬಂದ್ರು, ಅವನ ಗುರಿ ಅಷ್ಟೇ, ನಾನು ಈ ಲೋಕದಲ್ಲಿ ಸ್ವಲ್ಪ ಕಾಲ ಇರ್ತೀನಲ್ಲ, ಈ ಸ್ವಲ್ಪ ಕಾಲ ನಾನು ಸುಖವಾಗಿರ್ಬೇಕು, ಆನಂದವಾಗಿರ್ಬೇಕು ಅಂತೇಳಿ ಮನುಷ್ಯನು ಜೀವಿಸ್ತಾನೆ. ಯಾರ ಮೇಲೋ ಭರೋಸೆ ಇಟ್ಕೊಳ್ತಾನೆ, ಯಾರನ್ನೋ ನಂಬಿರ್ತಾನೆ. ಕೊನೆಯದಾಗಿ ಆ ನಂಬಿದವರೇ ಏನ್ ಮಾಡಿರ್ತಾರಪ್ಪ ಅಂತ ನೋಡುವಾಗ, ಮೋಸ ಮಾಡ್ತಾರೆ. ನಂಬಿದವರೇ ಮೋಸ ಮಾಡ್ತಾರೆ. ನಾವು ಯಾರನ್ನ ನಂಬಿರ್ತೀವೋ ಅವರು ಮೋಸ ಮಾಡ್ತಾರೆ. ಮೋಸ ಮಾಡುವಂಥದ್ದು. ಅದಕ್ಕೆ ದೇವ್ರು ಹೇಳಿರುವಂತ ಮಾತೇನಪ್ಪ ಅಂದ್ರೆ, ಯಾರ ಮೇಲೆ ನಂಬಿಕೆ ಇಟ್ಕೊಳ್ಬೇಡ್ರಿ ಮಕ್ಕಳಿರ ಅಂತಾರೆ. ದೇವ್ರು ಮುಂಚಿತವಾಗಿ ಹೇಳಿಲ್ವ ಅಂತ ನೋಡುವಾಗ ಹೇಳಿದ್ದಾರೆ. ಆದ್ರೂ ದೇವರನ್ನ ಬದಿಗಿಟ್ಟು ಮೋಸ ಹೋಗ್ತಾ ಇರ್ತೀವಿ. ಮೋಸ ಹೋದ್ಮೇಲೆ ದುಃಖ ಪಡ್ತಾ ಇರ್ತೀವಿ. ನೋಡಿ, ಪ್ರತಿನಿತ್ಯ ಈ ದಿನಪತ್ರಿಕೆಗಳಲ್ಲಿ, ನ್ಯೂಸ್ ಮೀಡಿಯಾದಲ್ಲಿ ಇದೇ ವಾರ್ತೆಗಳು. ಮಕ್ಕಳು ತಂದೆ ತಾಯಿಗಳನ್ನ ಒಂದಾಕಿದ್ರು, ನಾಶ ಮಾಡಿದ್ರು, ಏನೋ ಮಾಡಿದ್ರು, ಆಸ್ತಿ ಹೇಳ್ಕೊಂಡು ಹೋದ್ರು, ಆಸ್ತಿಗೋಸ್ಕರ ತಮ್ಮನನ್ನು, ಆಸ್ತಿಗೋಸ್ಕರ ಅಣ್ಣನನ್ನು, ಆಸ್ತಿಗೋಸ್ಕರ ಪ್ರಿಯಳನ್ನು, ಹೆಂಡತಿಯನ್ನು, ಹೀಗೆ ಏನೋ ನೋಡ್ತಾ ಇರ್ತೀವಿ ಪ್ರಿಯರೇ. ಈ ಚಿತ್ರ ವಿಚಿತ್ರವಾದಂಥದ್ದು. ಏನ್ರಿ ಇವ್ರು, ಏನು ಮನುಷ್ಯರ ಇವರು? ಇವರೆಲ್ಲ ಮನುಷ್ಯರ ಪ್ರಿಯರೇ. ಆಸ್ತಿಗೋಸ್ಕರ ಅಣ್ಣನನ್ನ ಕೊಂದಾಕೋದೇನು, ತಮ್ಮನನ್ನ ಕೊಂದಾಕೋದೇನು, ಇನ್ನೊಬ್ಬರನ್ನ ಕೆಡಿಸೋದೇನು, ಹಾಳು ಮಾಡೋದೇನು, ನಂಬಿದವರನ್ನ ಹಾಳು ಮಾಡುವಂಥದ್ದು ಏನಿದು? ಈ ಪ್ರಪಂಚ ಏನ್ರಿ ಪಾಪದಲ್ಲಿ ತುಂಬಿ ತುಳುಕುತ್ತಾ ಇದೀರಿ. ಪಾಪದಲ್ಲಿ ತುಂಬಿ ತುಳುಕ್ತಾ. ಮತ್ತೆ ನೀವ್ ಯಾರಾದ್ರೂ ನಂಬಿಕೊಂಡು ಕುತ್ಕೊಂಡಿದ್ದೀರಾ? ಅಕ್ಕಪಕ್ಕದಲ್ಲಿದ್ದವ್ರನ್ನ ಏನ್ರಿ ಪ್ರೀತಿಸಿರಿ, ಗೌರವಿಸಿರಿ. ಖಂಡಿತವಾಗಿ ನಾವು ಮಾಡುವಂತ ಕೆಲಸ ಇದು. ಪ್ರೀತಿ ಇರ್ಬೇಕು, ಗೌರವ ಇರ್ಬೇಕು. ಅದರಲ್ಲಿ ವೇಷಧಾರಣೆ, ಅದರಲ್ಲಿ ಕಪಟ, ಅದರಲ್ಲಿ ಹಾಗೆ ಇರ್ಲೇಬಾರ್ದು. ದೇವರ ಮಗನ, ದೇವರಿಗೆ ನಾನು ಮಗಳ, ನಾನು ಯೇಸು ಕ್ರಿಸ್ತ ನಂಬಿಕೊಂಡು ದೀಕ್ಷಾಸ್ಥಾನ ಪಡ್ಕೊಂಡಿದ್ದೀನ, ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು, ನನ್ನಿಂದ ಇನ್ನೊಬ್ಬರಿಗೆ ಮೋಸ ಆಗ್ಬಾರ್ದು, ನನ್ನಿಂದ ಇನ್ನೊಬ್ಬರಿಗೆ ಸಮಸ್ಯೆಗಳು ಉಂಟಾಗಬಾರ್ದು. ನಾನು ಎಲ್ಲರನ್ನ ಪ್ರೀತಿಸ್ಬೇಕು. ನನ್ನ ಕೈಲಾದ್ರೆ ಒಂದು ತುತ್ತು ಊಟ ಕೊಡ್ಬೇಕು. ನನ್ನ ಕೈಲಾಗಿಲ್ಲ ಅಂದ್ರೆ ಅವ್ರಿಗೂ ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು. ಇದು ನಮ್ಗೆ ಗೊತ್ತಿರ್ಬೇಕು. ಇದು ನಮ್ಗೆ ಗೊತ್ತಿರ್ಬೇಕು. ದೇವರ ಮಕ್ಕಳಿಗೆ ಗೊತ್ತಿರ್ಬೇಕು. ಆಕಸ್ಮಿಕವಾಗಿ ಏನಾದ್ರೂ ಮಿಸ್ಟೇಕ್ ನಡೀತಾ ಮೊಟ್ಟ ಮೊದಲು ಸರಿಪಡಿಸ್ಕೊಳ್ಬೇಕು.
ಎರಿಮೆಯ ಗ್ರಂಥವನ್ನು ಕೂಡ ಒಂದ್ಸರಿ ನೋಡೋಣ ಪ್ರಿಯರೇ. ಎರಿಮೆಯ ಗ್ರಂಥ 9ನೇ ಅಧ್ಯಾಯ 4ನೇ ವಚನ 5ನೇ ವಚನ. ಎರಿಮೆಯ ಗ್ರಂಥ ನೀವೆಲ್ಲರೂ ನಿಮ್ಮ ನಿಮ್ಮ ನೆರೆಯವರ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಯಾರೇ ಆಗಿರಲಿ ತನ್ನ ತಮ್ಮನನ್ನು ನಂಬದಿರಲಿ. ಪ್ರತಿಯೊಬ್ಬ ತಮ್ಮನು ವಂಚಿಸೇ ವಂಚಿಸುವನು. ಒಬ್ಬೊಬ್ಬ ನೆರೆಯವನು ಚಾಡಿ ಹೇಳುತ್ತಾ ತಿರುಗಾಡುವನು. ಎಲ್ಲರೂ ತಮ್ಮ ತಮ್ಮ ನೆರೆಯವರಿಗೆ ಮೋಸ ಮಾಡುತ್ತಾರೆ, ಸತ್ಯವನ್ನು ಆಡುವುದೇ ಇಲ್ಲ. ತಮ್ಮ ನಾಲಿಗೆಗೆ ಸುಳ್ಳನ್ನು ಕಲಿಸಿದ್ದಾರೆ, ತಮಗೆ ಆಯಾಸವಾಗುವ ಮಟ್ಟಿಗೂ ಕೆಡುಕನ್ನು ಮಾಡುತ್ತಿದ್ದಾರೆ. ನಿಮ್ಮ ನಿವಾಸವು ಮೋಸದೊಳಗೆ ಇದೆ. ಅಯ್ಯೋ, ಮೋಸಗಾರರಾಗಿರುವುದರಿಂದ ನನ್ನನ್ನು ಅರಿಯಲೊಲ್ಲರು ಎಂದು ಯೆಹೋವನು ಅನ್ನುತ್ತಾನೆ. ನೋಡಿದ್ರ, ಎರಿಮೆಯ ಪ್ರವಾದಿ ಸುಮಾರು ಕ್ರಿಸ್ತಪೂರ್ವ 650ರಲ್ಲಿ ಇವರ ಇತಿಹಾಸ. 680ರಿಂದ ಈ 600 ಕ್ರಿಸ್ತಪೂರ್ವ. ಅವ್ರ ಮೂಲಕ ಮಾತನ್ನ ನೀವೆಲ್ಲರೂ ನಿಮ್ಮ ನಿಮ್ಮ ನೆರೆಯವರ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಯಾರೇ ಆಗಲಿ ತನ್ನ ತಮ್ಮನನ್ನು ನಂಬದಿರಲಿ. ಪ್ರತಿಯೊಬ್ಬ ತಮ್ಮನು ವಂಚಿಸುವನು. ಒಬ್ಬೊಬ್ಬ ನೆರೆಯವನು ಚಾಡಿ ಹೇಳುತ್ತಾ ತಿರುಗಾಡುವನು. ಏನ್ರಿ, ನಮ್ಮ ಮೇಲೆ ಯಾರಾದ್ರೂ ಚಾಡಿ ಹೇಳಿದಾರ? ನಮ್ಮ ವಿಷಯದಲ್ಲಿ ಮೋಸ ಮಾಡ್ತಾ ಇದ್ದಾರಾ? ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಸಂಪೂರ್ಣವಾಗಿ ದೇವ್ರ ಮೇಲೆ ಭರೋಸೆ ಇಟ್ಟು ನಾವು ಹೋಗ್ಬೇಕು. ದೇವ್ರು ಕೈ ಬಿಡುವಂತ ದೇವರಲ್ಲ. ಯಾಕಂದ್ರೆ ಇವ್ರು ಹಂಗೆ ಇರ್ತಾರೆ. ಇವ್ರು ಅಷ್ಟೇ. ಇವ್ರು ಇಷ್ಟೇ ರೀ. ಮನುಷ್ಯ ಇಷ್ಟೇ. ಇನ್ನು ಮನುಷ್ಯನಿವನು. ಮನುಷ್ಯನು ದೇವರ ಭಕ್ತನಾಗ್ಬೇಕು. ಕೇವಲ ನರಪ್ರಾಣಿ ಕೇವಲ ಮನುಷ್ಯನಾಗಿದ್ರೆ ಇವೇ ಗುಣಗಳಿರ್ತವೆ. ಮನುಷ್ಯನು ದೈವ ಕುಮಾರನಾಗ್ಬೇಕು, ದೇವರ ಮಗನಾಗ್ಬೇಕು, ದೇವರ ಭಕ್ತನಾಗ್ಬೇಕು. ಮನುಷ್ಯನು ದೇವರ ಭಕ್ತರು ನಿಜವಾದ ಭಕ್ತರಾಗ್ಬೇಕು, ಯಥಾರ್ಥರಾಗಿರ್ಬೇಕು, ಯೇಸು ಕ್ರಿಸ್ತರ ಭಕ್ತರಾಗಿರ್ಬೇಕು. ಭಕ್ತರಾಗಿದ್ದಾಗ ಮೊಟ್ಟ ಮೊದಲು ಅವನು ಸರಿಪಡಿಸ್ಕೊಳ್ತಾನೆ ತನ್ನ ಮನಸ್ಸನ್ನ, ತನ್ನ ಹೃದಯವನ್ನ, ತನ್ನ ಜೀವಿತವನ್ನ ಸರಿಪಡಿಸ್ಕೊಳ್ತಾನೆ. ನಾನು ಯಾರನ್ನು ವಂಚಿಸಬಾರದು. ಕೊನೆಯದಾಗಿ ನನ್ನ ಶತ್ರು ಇದ್ರು ಕೂಡ ನನ್ನ ಕೈಲಾದ್ರೆ ಒಂದು ತುತ್ತು ಊಟ ಕೊಡಬೇಕು ಅಂತಾನೆ. ಅದು ದೇವರ ವಾಕ್ಯವನ್ನು ತಿಳಿದ ಮೇಲೆ, ಆದ್ರೆ ಈ ಲೋಕ ಹಾಗಲ್ಲ ಪ್ರಿಯರೇ. ಯಾರು ಪ್ರೀತಿಸ್ತಾರೋ ಅವರನ್ನ ಪ್ರೀತಿಸ್ತಾರೆ, ಯಾರು ಪ್ರೀತಿ ತೋರಿಸ್ತಾರೋ ಅವರನ್ನೇ ಪ್ರೀತಿ ತೋರಿಸ್ತಾರೆ. ದೇವರ ಭಕ್ತರು ಆಗಿರಬಾರ್ದು. ದೇವರ ಭಕ್ತರು ಉನ್ನತವಾಗಿರ್ಬೇಕು. ನೀವೆಲ್ಲರೂ ನಿಮ್ಮ ನಿಮ್ಮ ನೆರೆಯವರ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಯಾರೇ ಆಗಲಿ ತನ್ನ ತಮ್ಮನನ್ನು ನಂಬದಿರಲಿ. ಪ್ರತಿಯೊಬ್ಬ ತಮ್ಮನು ವಂಚಿಸುವನು. ಒಬ್ಬೊಬ್ಬ ನೆರೆಯವನು ಚಾಡಿ ಹೇಳುತ್ತಾ ತಿರುಗಾಡುವನು. ಚಾಡಿನೇ ಸರ್ವಸ್ವ. ಅಂದ್ರೆ ಇವ್ರು ಗೊತ್ತಿಲ್ಲದೆ ಚಾಡಿಗಳು ಬರ್ತಾ ಇರುತ್ತಾರೆ. ಗೊತ್ತಿಲ್ಲದೆ ಅನೇಕ ಚಾಡಿಗಳು ಬರೀ ಇದನ್ನೇ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ನೋಡಿದ್ದನ್ನ ಇದ್ದಾಗೆ ಹೇಳುವಂಥದ್ದು ಬೇರೆ. ಇಲ್ಲದು ಸಲ್ಲದು 100 ಅಂದ್ರೆ ಒಂದಿದ್ರೆ ಇನ್ನು 100 ಹುಟ್ಟಿಸ್ತಾರಲ್ಲ, ಅದು ಚಾಡಿಗಳಾಗತ್ತೆ. ಪ್ರಿಯರ ದೇವ್ರ ಮಕ್ಕಳಿರ, ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೇದೇ ಆಗ್ಬೇಕು, ಕೆಟ್ಟದಾಗ್ಬಾರ್ದು. ತಮ್ಮ ನೆರೆಯವರಿಗೆ ಮೋಸ ಮಾಡುತ್ತಾರೆ, ಸತ್ಯವನ್ನು ಆಡುವುದೇ ಇಲ್ಲ. ತಮ್ಮ ನಾಲಿಗೆಗೆ ಸುಳ್ಳನ್ನು ಕಲ್ಪಿಸಿದ್ದಾರೆ, ತಮಗೆ ಆಯಾಸವಾಗುವ ಮಟ್ಟಿಗೂ ಕೇಡನ್ನು ಮಾಡುತ್ತಿದ್ದಾರೆ. ನಿಮ್ಮ ನಿವಾಸವು ಮೋಸದೊಳಗೆ ಇದೆ. ಅಯ್ಯೋ, ಮೋಸಗಾರರಿಂದ ನನ್ನನ್ನು ಅರಿಯಲೊಲ್ಲರು ಎಂದು ಯೆಹೋವನು ಹೇಳುತ್ತಾನೆ. ನಿಮ್ಮ ನಿವಾಸವು, ನಿಮ್ಮ ಮನೆ ಮೋಸದಿಂದ ತುಂಬಿದೆಯಾ? ಮನೆ ಮೋಸದಿಂದ ಅಂದ್ರೆ ಅನೇಕ ಇದ್ದಾರಂತಂದ್ರೆ ಅಲ್ಲಿ ಏನೇನೋ ನಡೀತಾ ಇರುತ್ತೆ ಪ್ರೇರೆ, ಮೋಸಗಳು.
ಚಾಡಿಗಳು, ಸುಳ್ಳು. ದೇವರ ಸಭೆಯಲ್ಲಿ, ದೇವರ ಮಕ್ಕಳ ಮಧ್ಯದಲ್ಲಿ, ದೇವರ ಸಭೆಯಲ್ಲಿ ಇರ್ಲೇಬಾರ್ದು. ಆತರ ಏನಾದ್ರೂ ಇದೆಯಾ ನಮ್ಮ ಹತ್ರ? ಆತರ ಏನಾದ್ರೂ ಇದ್ರೆ ಅದು ಮೊದಲನೇದಾಗಿ ನೋಡ್ಕೊಳ್ಬೇಕು. ನೋಡಿಕೊಳ್ಳುವ ಅಂದ್ರೆ ನಮ್ಮನ್ನ ನಾವು ನೋಡಿಕೊಳ್ಳುವಷ್ಟು ಪರಿಜ್ಞಾನ ನಮ್ಗೆ ಇರಬೇಕು. ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ ಅಂತಾರೆ. ಅಪೊಸ್ತಲನಾಗಿರುವಂತ ಪೌಲರು ಹೇಳುವಂತ ಮಾತು ನೋಡಿ, ನಿಮ್ಮನ್ನ ನೀವು ನೋಡ್ಕೊಳ್ಳಿ ಅಂದ್ರೆ ನೀವು ಕ್ರಿಸ್ತನ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ನಿಮ್ಮನ್ನ ನೀವು ನೋಡಿಕೊಳ್ಳಿ, ನಿಮ್ಮನ್ನ ನೀವು ಪರಿಶೋಧನೆ ಮಾಡಿಕೊಳ್ಳಿ. ನಾವ್ ಎಲ್ಲಿದ್ರು, ಯಾವ ಸ್ಥಳದಲ್ಲಿದ್ರು ದೇವರ ಮಕ್ಕಳಾಗಿರ್ಬೇಕು, ಕ್ರಿಸ್ತನ ಶಿಷ್ಯರಾಗಿರ್ಬೇಕು, ಯೇಸು ಕ್ರಿಸ್ತನ ದೇಹದಲ್ಲಿ ಸೇರಿಸಿದವರಾಗಿರ್ಬೇಕು, ಸೇರಿಸಲ್ಪಟ್ಟವರಾಗಿರ್ಬೇಕು. ಇದ್ದಾಗ ನಾವೇನ್ ಮಾಡ್ಬೇಕು? ದೇವರಲ್ಲಿದ್ದಂತ ನಾವು ಮೊಟ್ಟ ಮೊದಲು ನಮ್ಮನ್ನ ಸರಿಪಡಿಸ್ಕೊಂಡು ನಮ್ಮ ನಾಲಿಗೆಯನ್ನು, ನಮ್ಮ ತುಟಿಗಳನ್ನು, ನಮ್ಮ ಹೃದಯವನ್ನು, ನಮ್ಮ ಅವಯವಗಳನ್ನು, ನಮ್ಮ ಶರೀರವನ್ನು, ನಮ್ಮ ಮನಸ್ಸನ್ನ ಸರಿಪಡಿಸಿಕೊಂಡು ಮುಂದೆ ಪ್ರಯಾಣ ಮಾಡ್ತಾ ಇರ್ಬೇಕು. ಇನ್ನು ಕೆಲವರು ಏನಪ್ಪಾ ಅಂದ್ರೆ, ಇವರು ದೇವರ ಸೇವಕರು, ಇವರು ದೇವರ ಭಕ್ತರು, ಇವರು ಈ ಪರವಾಗಿಲ್ಲ, ಏನಂದ್ರು ಪರವಾಗಿಲ್ಲ, ಹಿಂಗಿದ್ರು ಪರವಾಗಿಲ್ಲ ಅಂತೇಳಿ ಒಂದು ರೀತಿಯಲ್ಲಿ ಇದನ್ನ ನೆಪ ಮಾಡಿ ತಮ್ಮ ಏನ್ರಿ ಒಂದ್ ರೀತಿಯಲ್ಲಿ ಬಳಸ್ಕೊಳ್ತಾ ಇರ್ತಾರೆ. ಅದು ಶಾಪ ಬರುತ್ತೆ. ಅದನ್ನು ಮಾಡಬಾರ್ದು. ಜಾಗೃತಿಯಿಂದ ಇರ್ಬೇಕು. ಪರವಾಗಿಲ್ಲ, ನಮ್ಮ ಸೇವಕರು ಪ್ರೀತಿಸ್ತಾರಲ್ಲ ಅಂತೇಳಿ ನೆಪ ಮಾಡಿಕೊಂಡು ಇನ್ನೊಂದು ರೀತಿಯಲ್ಲಿ ಭಾರ ಆಗ್ಬಾರ್ದು, ಭಾರವಾಗಿರ್ಬಾರ್ದು, ಭಾರ ಇರ್ಕೂಡ್ದು. ಇನ್ನೊಬ್ಬರಿಗೆ ಭಾರ ಆಗ್ಬಾರ್ದು. ನಾವು ಇನ್ನೊಬ್ಬರಿಗೆ ಭಾರ ಹಾಕೂಡ್ದು, ಇನ್ನೊಬ್ಬರಿಗೆ ಭಾರವಾಗಿ ಇರ್ಕೂಡ್ದು. ನಾವು ಕಷ್ಟ ಪಡಬೇಕು, ದುಡಿಬೇಕು, ಹೊಟ್ಟೆ ತುಂಬ ನಾವು ನಮ್ಮ ಕಷ್ಟವನ್ನು ಊಟ ಮಾಡಬೇಕು. ಇನ್ನೊಬ್ಬರಿಗೆ ನಮ್ ಕೈಲಾದ್ರೆ ಒಳ್ಳೇದ್ ಮಾಡ್ಬೇಕು, ಇನ್ನೊಬ್ಬರಿಗೆ ಒಂದು ತುತ್ತು ಕೊಡ್ಬೇಕಾಗತ್ತೆ. ಒಟ್ಟಲ್ಲಿ ಏನ್ ವಿಷಯ ಏನಪ್ಪಾ ಅಂದ್ರೆ, ಯಾರ ಮೇಲೋ ನಂಬಿಕೆ ಇಟ್ಕೊಂಡು ಬದುಕಬಾರ್ದು. ಪ್ರಾರಂಭದಲ್ಲಿ ನೋಡ್ತೀವಿ, ಸ್ವಂತ ಅಣ್ಣನೇ ತಮ್ಮನನ್ನ, ಪ್ರಾರಂಭದ ಮನುಷ್ಯನೇ. ಆಮೇಲೆ ನೋಡಿ ಪ್ರಿಯರೇ, ಯೋಸೇಪನಿದ್ದಾನಲ್ಲ, ಯೋಸೇಪನು ಒಳ್ಳೆ ಭಕ್ತನು. ಅಣ್ಣಂದಿರಿದ್ದಾರೆ, ಅಣ್ಣಂದಿರು. ಯೋಸೇಪ ನೀನು ಏನು ಕನಸು ಬೀಳ್ತಾ ಇದೆ ಅಂತೇಳಿ ಈ ಕನಸಿನ ವಿಷಯದಲ್ಲಿ ಹಂಚಿಕೊಳ್ತಾ ಇದ್ದಾನೆ. ಏನಿದೆ ಸ್ವಲ್ಪ ನೀವು ಹೇಳಿ ಅಂತ. ಕನಸಿನ ವಿಷಯದಲ್ಲಿ ಹಂಚಿಕೊಂಡಾಗ ಏನ್ರಿ, ಅಣ್ಣಂದಿರು ಸಂತೋಷ ಪಡ್ಬೇಕಾ? ಏನು ಸರಿ ಬಿಡುಪ, ಇದ್ರೆ ಇಲ್ಲಿ ಬಿಡುಪ, ಆಯ್ತಪ್ಪ ನೋಡೋಣ. ಆದ್ರೆ ಹಾಗಲ್ಲ ರೀ. ಏನ್ ನಡೀತಾ ಅಂದ್ರೆ, ದ್ವೇಷ ಇಟ್ಕೊಳ್ತಾರೆ, ತಮ್ಮನ ಮೇಲೆ ದ್ವೇಷ ಇಟ್ಕೊಳ್ತಾರೆ. ಯಾಕೆ ದ್ವೇಷ ಅಂದ್ರೆ, ಯಾಕೋಬನೆಂಬ ತಂದೆ ಈ ಲಾಸ್ಟ್ ಮಗನಂತೇಳಿ ಯೋಸೇಪನನ್ನ ಬಹಳವಾಗಿ ಪ್ರೀತಿಸ್ತಾ ಇರ್ತಾರೆ. ಬಹಳವಾಗಿ ಪ್ರೀತಿಸುವಂತದ್ದನ್ನ ನೋಡಿ ಏನ್ ಮಾಡ್ತಾರೆ ಪ್ರಿಯರು, ಒಂದ್ಸಾರಿ ಆದಿಕಾಂಡ 37ನೇ ಅಧ್ಯಾಯ, ಆದಿಕಾಂಡ 37ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನದವರೆಗೆ. ಅವನು ಇನ್ನೊಂದು ಕನಸು ಕಂಡು ಅದನ್ನು ತನ್ನ ಅಣ್ಣಂದಿರಿಗೆ ತಿಳಿಸಿದನು. ಅವನು ಅವರಿಗೆ, ಇನ್ನೊಂದು ಕನಸು ಕಂಡಿದ್ದೇನೆ. ಅದರಲ್ಲಿ ಸೂರ್ಯ, ಚಂದ್ರರು, 11 ನಕ್ಷತ್ರಗಳು ನನಗೆ ಅಡ್ಡ ಬಿದ್ದವು ಎಂದು ಹೇಳಿದನು. ಅವನು ಈ ಕನಸನ್ನು ತನ್ನ ತಂದೆಗೂ ಅಣ್ಣಂದಿರಿಗೂ ತಿಳಿಸಿದಾಗ ತಂದೆಯು ಅವನಿಗೆ, ಇದು ಎಂತಹ ಕನಸು ನೀನು ಕಂಡದ್ದು? ನಾನು ನಿನ್ನ ತಾಯಿಯು ಅಣ್ಣ ತಮ್ಮಂದಿರು ನಿನ್ನ ಮುಂದೆ ಅಡ್ಡ ಬೀಳುವುದಕ್ಕೆ ಬಂದೆವೋ ಎಂದು ಹೇಳಿ ಗದರಿಸಿದನು. ಯೋಸೇಫನ ಅಣ್ಣಂದಿರು ಅವನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟರು, ಆದರೆ ಅವನ ತಂದೆಯು ಅವನ ಮಾತನ್ನು ಮನಸ್ಸಿನಲ್ಲಿಟ್ಟುಕೊಂಡನು. ಸಾಕು. ಯೋಸೇಫನ ಅಣ್ಣಂದಿರಿದ್ದಾರಲ್ಲ, ಏನ್ ಮಾಡಿದಾರಂತೆ? ಹೊಟ್ಟೆ ಕಿಚ್ಚು ಪಟ್ಟರು ಏನ್ರಿ, ಅವನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟರು ಅಂತ. ಕನಸು ಕಂಡಿದ್ದಾನ? ಕನಸು ಕಂಡಿದ್ದ, ಸರಿಪಾ, ಇರ್ಲಿಪಾ, ನಿನ್ನ ವಿಷಯದಲ್ಲಿ ನೋಡೋಣ, ಆಲೋಚನೆ ಮಾಡೋಣ ಅಂದು. ಒಟ್ಟಲ್ಲಿ ಯೋಸೇಪನು ಒಳ್ಳೆ ಭಕ್ತನಾಗಿರುವಂತ ಯೋಸೇಪನ ಮೇಲೆ ಸ್ವಂತ ಅಣ್ಣಂದಿರು ಹೊಟ್ಟೆ ಕಿಚ್ಚು ಪಡ್ತಾರೆ. ಹೊಟ್ಟೆ ಕಿಚ್ಚು ಪಡೋದು ಅಲ್ಲದೆ ಈ ಮನುಷ್ಯನನ್ನ ಕೊಂದಾಕೋಣಂತ ಪ್ಲಾನ್ ಮಾಡ್ತಾರೆ. ಪ್ರಿಯರೇ, ಏನ್ರಿ ಹಂಗ್ ಮಾಡ್ಬೋದಾ? ಇದೇ ಅಧ್ಯಾಯವನ್ನು ನಾವು ನೋಡ್ಕೊಂಡ್ ಬಂದಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ತಮ್ಮನನ್ನ ಕೊಂದಾಗ್ಬೇಕು ಅಂತೇಳಿ ಕುತಂತ್ರ ನಡೆಯುತ್ತೆ. ಎಲ್ಲರೂ ಒಗ್ಗಟ್ಟಾಗ್ತಾರೆ.
ಒಬ್ಬನೇ, ಯೋಸೇಫನ ಒಬ್ಬನೇ ಒಂಟಿಗನಾಗಿ. ತಂದೆಯೇನು ಆಹಾರವನ್ನು ಅಂದ್ರೆ ಕೆಲ್ಸಕ್ಕೆ ಹೋಗಿದ್ದಾರೆ, ಅಣ್ಣಂದಿರೆಲ್ಲರೂ ಕೆಲ್ಸಕ್ಕೆ ಹೋಗಿದ್ದಾರೆ, ಅವ್ರಿಗೆ ಊಟಕ್ಕೆ ಕೊಡ ಹೋಗಪ್ಪ ಅಂತೇಳಿ ಯೋಸೇಫನಿಗೆ ಒಂದು ಬುತ್ತಿ ಅಂತಾರೆ, ಆಹಾರದ ಬುತ್ತಿ. ಈ ಬುತ್ತಿಯನ್ನ ಕಟ್ಟಿ ಕಳಿಸ್ಕೊಟ್ಟಾಗ ಅವ್ರು ಊಟ ಮಾಡಿ ತಮ್ಮನನ್ನ ಸೇರಿಸ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಏನ್ರಿ ಒಳ್ಳೆ ರೀತಿಯಿಂದ ಮಾತಾಡ್ಕೊಂಡು ಹೋಗ್ಬೇಕು. ಆದ್ರೆ ಹಾಗಲ್ಲ, ಇವನು ಕನಸು ಕಾಣಲು ಬರ್ತಾ ಇದ್ದಾನೆ, ಪದೇ ಪದೇ ಏನೋ ಮಾತಾಡ್ತಾ ಇದ್ದಾನೆ ಇವನು, ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಇವನನ್ನೇ ನಮ್ಮ ತಂದೆ ಪ್ರೀತಿಸ್ತಾ ಇದ್ದಾನೆ, ಇವನನ್ನೇ ಕೊಂದಾಕಿದ್ರೆ ಹೆಂಗಿರುತ್ತೆ ಅಂತೇಳಿ. ಎಂತಹ ಕುತಂತ್ರ ಪ್ರೇರೆ. ತಂದೆ ತಮ್ಮನನ್ನ ಇಷ್ಟಪಟ್ಟಿದ್ದಾನೆ, ದೇವ್ರ ಸ್ತೋತ್ರವಾಗ್ಲಿ, ಸಂತೋಷವಾಗ್ಲಿ. ಅದು ಬರ್ತಾ ಇಲ್ಲ ನಮ್ಮ ಮನುಷ್ಯರಿಗೆ ಭಾವನೆ. ಇನ್ನೊಬ್ಬರನ್ನ ಯಾರಾದ್ರೂ ಮೆಚ್ಚಿದ್ರೆ ಸಾಕು, ಇನ್ನೊಬ್ಬರನ್ನ ಯಾರಾದ್ರೂ ಹೊಗಳಿದ್ರೆ ಸಾಕು, ಒಂದು ರೀತಿಯಲ್ಲಿ ದ್ವೇಷ. ನಮ್ಮಲ್ಲಿ ಕೂಡ ಕೆಲವು ಟೈಮಲ್ಲಿ ಆಗಿ ಏನಾದ್ರು ಹುಟ್ಟಿದ್ರೆ ಮೊಟ್ಟ ಮೊದಲು ಅದನ್ನ ಕೊಂದಾಕ್ಬಿಡ್ರಿ ಪ್ರಿಯರೇ. ಕೊಂದಾಕ್ರಿ ಅಂದ್ರೆ ತೆಗೆದಾಕ್ರಿ ಅಂತ ಅರ್ಥ. ಕೊಂದಾಕ್ರಿ ಅಂದ್ರೆ ತೆಗೆದಾಕ್ರಿ ಅಂತ. ಆಮೇಲೆ ಸಭೆಯಲ್ಲಿ ಕೂಡ ಏನಪ್ಪಾ ಅಂದ್ರೆ ಕೆಲವ್ರ ಹೆಸರುಗಳನ್ನ ನಾವು ನೆನಪು ಮಾಡ್ಕೊಂಡು ಹೇಳ್ತಾ ಇರ್ತೀವಿ. ಯಾವ್ದೊಂದು ಕಡೆ ಏನೋ ಸಹಾಯ ಮಾಡಿದಾಗ, ಕೆಲಸ ಮಾಡಿದಾಗ, ಈ ಮೀಟಿಂಗ್ ಸಂದರ್ಭದಲ್ಲಿ ನೆನಪಾಡಿ ಕೆಲವು ಟೈಮಲ್ಲಿ ಒಬ್ರು ಯಾರ್ದೋ ಇಬ್ಬರದು ಹೆಸರು ಮರ್ತಿರ್ತೀವಿ. ಮರ್ತೋದವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ನೋಡ್ ನಮ್ಮ ಹೆಸರು ಕರೆದಿಲ್ಲ ಅಂತೇಳಿ ಏನ್ ಮಾಡ್ತಾರೆ, ಅದನ್ನೇ ಕೊರಗ್ತಾ ಇರ್ತಾರೆ. ನಮ್ ದೇವ್ರ ಸೇವಕರು ನಮ್ಮ ಬಗ್ಗೆ ಮರ್ತು ಬಿಟ್ಟಿದಾರೇನೋ, ನಮ್ ಬಗ್ಗೆ ಏನು ವಿಚಾರ ಮಾಡ್ತಾ ಇಲ್ಲ, ನಮ್ ಬಗ್ಗೆ ಏನು ಯೋಚನೆ ಮಾಡ್ತಾ ಇಲ್ಲಲ್ಲ ಅಂತೇಳಿ ಕೊರಗಿ ಕೆಲವರು ಸಭೆಯಿಂದ ದೂರವಾದವರೇ ಇದ್ದಾರೆ. ಅಯ್ಯೋ, ಈ ಜೀವನನೇ ಚಿಕ್ಕ ಜೀವನ, ಬಹಳ ಚಿಕ್ಕ ಜೀವಿತ. ಈ ಜೀವಿತದಲ್ಲಿ ಒಂದಕ್ಕೊಂದು ಅಡ್ಜಸ್ಟ್ ಮಾಡ್ಕೊಂಡು ನೀನ್ ಪ್ರಯಾಣ ಮಾಡ್ಬೇಕು. ಅಂತದಲ್ಲಿ ಜನಗಳ ಮಧ್ಯದಲ್ಲಿ ಯಾರೋ ನನ್ನ ಹೊಗಳ್ಬೇಕು, ಯಾರು ನನ್ನ ಮೆಚ್ಚಬೇಕು, ಏನಿದೆ, ಒಂದು ಸಾರಿ ಜಸ್ಟ್ ಜೈ ಜೈ ಅಂದ್ರು ಮುಗೀತು. ದೇವ್ರ ಅನ್ಬೇಕಲ್ಲ ನಮ್ಮನ್ನ ಜೈ ಜೈ ಅಂತ, ದೇವ್ರ ಅನ್ಬೇಕಲ್ಲ, ನಮ್ಮನ್ನ ಇಷ್ಟಪಡ್ಬೇಕಲ್ಲ. ದೇವ್ರು ಇಷ್ಟಪಡ್ಬೇಕಾದ್ರೆ ನಮ್ಮನ್ನ ಯಥಾರ್ಥವಾದಂತ ಭಕ್ತಿ, ಪ್ರೀತಿ, ನಂಬಿಕೆ ಇದ್ರೇನೆ ಇಷ್ಟಪಡ್ತಾರೆ. ನಂಬಿಕೆ, ದೃಢವಾದ ನಂಬಿಕೆ ಇರ್ಬೇಕು, ಚಂಚಲ ಪಂಚಲ ಇರ್ಕೂಡ್ದು. ನಂಬಿಕೆಯಲ್ಲಿ, ದೇವ್ರ ವಿಷಯದಲ್ಲಿ ನಂಬಿಕೆ ಇದೆಯಲ್ಲ, ಚಂಚಲ ಗೊಂದಲ ಈ ತರ ಇರ್ಕೂಡ್ದು. ದೇವ್ರ ವಿಷಯದಲ್ಲಿ ನಮ್ಮ ನಂಬಿಕೆ ದೃಢವಾಗಿರ್ಬೇಕು, ಪ್ರೀತಿ ದೃಢವಾಗಿರ್ಬೇಕು. ಪ್ರೀತಿ ಆಗ್ಲಿ ಏನ್ರಿ, ಭಕ್ತಿ ಆಗ್ಲಿ, ಪ್ರತಿಯೊಂದು ವಿಷಯದಲ್ಲಿ ದೇವ್ರು ಏನ್ ಹೇಳಿದಾರೆ ಅದರ ಪ್ರಕಾರ ಇರ್ಬೇಕು. ಒಂದು ವೇಳೆ ಏನಾದ್ರೂ ಸ್ವಲ್ಪ ಕಮ್ಮಿ ಇದೆಯಾ ಅಂದಾಗ, ನಂಬಿಕೆ ವಿಷಯದಲ್ಲಿ ಸ್ವಲ್ಪ ಗೊಂದಲ ಇದೆಯಾ, ಸರಿಪಡಿಸ್ಕೋಬೇಕು. ಯಾಕಂದ್ರೆ ಕೊನೆ ದಿನದಲ್ಲಿದ್ದೀವಿ. ಈ ಲೋಕದಲ್ಲಿ ಆಶೆಗಳು, ಈ ಲೋಕದಲ್ಲಿ ಏನೋ ಆಟಗಳು ಪಾಠಗಳು, ಅದು ಇದು ಅಂದ್ಕೊಂಡು ಏನೋ ಯಾರೋ ಹೊಗಳ್ಬೇಕು, ಯಾರೋ ಮೆಚ್ಚಬೇಕು, ಇದೆಲ್ಲ ಅಂದ್ಕೊಂಡು ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ, ದೇವರಿಂದ ದೂರ ಆಗ್ಬಾರ್ದು, ಸಭೆಯಿಂದ ದೂರ ಆಗ್ಬಾರ್ದು ಪ್ರಿಯರೇ, ದೇವರಿಂದ ದೂರ ಆಗ್ಬಾರ್ದು. ಯಾವುದೇ ಚಿಕ್ಕ ಕಾರಣ ಇದ್ರೂ ಕೂಡ ಎಲ್ಲದಕ್ಕೂ ತಲೆ ಬಾಗಿಸ್ಕೊಂಡು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಯಾರ ಮೂಲಕ ನಮ್ಗೆ ಗೌರವ ಬರ್ಬೇಕು, ಯಾರ ಮೂಲಕ ನಮ್ಗೆ ಮರ್ಯಾದೆ ಬರ್ಬೇಕು, ಯಾರೋ ನಮ್ಮನ್ನು ಹೊಗಳ್ಬೇಕು. ಸುಮ್ನೆ ಯಾರು ಹೊಗಳಲ್ಲ. ನೀನ್ ಯಥಾರ್ಥವಾಗಿ ಭಕ್ತಿಯಿಂದ ನಡ್ಕೊಂಡ್ರೇನೆ, ಸೇವೆ ಮಾಡಿದ್ರೇನೆ ಯಾರೋ ಇಷ್ಟಪಡ್ತಾರೆ. ಜನ ಇಷ್ಟಪಡ್ಬೇಕಾ? ಜನ ಹೊಗಳ್ಬೇಕಾ? ಉಪಯೋಗ ಇಲ್ಲ ರೀ. ಜನ ಹೊಗಳಿದ್ರು ಬಿಟ್ರು, ಹೊಗಳಿದ್ರೆ ಹೊಗಳಿ, ಬಿಟ್ರೆ ಬಿಡ್ಲಿ. ನಮ್ಮನ್ನ ದೇವರು ಇಷ್ಟಪಡ್ಬೇಕು, ಅಮ್ಮ ಅಯ್ಯ, ನಮ್ಮನ್ನ ದೇವ್ರು ಮೆಚ್ಚಬೇಕು. ದೇವ್ರು ಮೆಚ್ಚಬೇಕಾದ್ರೆ ನೀನು ಯಥಾರ್ಥವಾಗಿರ್ಬೇಕು, ನಿನ್ನ ನಂಬಿಕೆ ಯಥಾರ್ಥವಾಗಿರ್ಬೇಕು, ನಿನ್ನ ಪ್ರೀತಿ ಯಥಾರ್ಥವಾಗಿರ್ಬೇಕು. ನೀನ್ ಎಲ್ಲೇ ಇರು, ಯಾವ ಸ್ಥಳದಲ್ಲಾದ್ರೂ ಇರು, ನೀನು ಯಥಾರ್ಥನಾಗಿರ್ಬೇಕು. ಎಲ್ಲರನ್ನ ಪ್ರೀತಿಸ್ಬೇಕು, ಯಾರ ಮೇಲೆ ದ್ವೇಷ ಇಟ್ಕೋಬೇಡ. ಯಾರಾದ್ರೂ ನಮ್ಮ ಮೇಲೆ ಅಗೆ ಇಟ್ಕೊಂಡಿದಾರ, ಯಾರಾದ್ರೂ ನಮ್ಮನ್ನ ಹೊಟ್ಟೆ ಕಿಚ್ಚು ಪಡ್ತಾ ಇದಾರ, ದ್ವೇಷ ಬೇಡ. ಸಭೆಯಲ್ಲಿ ಇನ್ನೊಬ್ಬರನ್ನ ಕಾಪಾಡೋದಕ್ಕೆ ನಾವು ಪ್ರಯತ್ನ ಮಾಡ್ಕೋಬೇಕು. ಇನ್ನೊಬ್ಬರನ್ನ ಕಾಪಾಡಿಕೊಳ್ಳೋದಕ್ಕೆ, ಇನ್ನೊಬ್ಬರನ್ನ ಸತ್ಯದ ಮಾರ್ಗದಲ್ಲಿ ನಡೆಸೋದಿಕ್ಕೆ, ಇನ್ನೊಬ್ಬರನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸೋದಿಕ್ಕೆ
ದ್ವೇಷ ಇಟ್ಕೊಂಡು ನಾವು ಮಾತಾಡಬಾರದು, ದ್ವೇಷ ಇಟ್ಕೊಂಡು ನಡಿಬಾರದು, ದ್ವೇಷ ಇಟ್ಕೊಂಡು ಯಾವ ಕೆಲಸ ಮಾಡಕ್ ಹೋಗ್ಬಾರ್ದು. ಅದಕ್ಕೆ ಪ್ರಿಯರ ದೇವ್ರ ಮಕ್ಕಳಿರ ಅಂಶದ ಹೆಸರು ಯಾರನ್ನು ನಂಬಿ ಜೀವಿಸುತ್ತಿದ್ದೀರಾ. ದೇವರನ್ನ ನಂಬಬೇಕು, ಯೇಸು ಕ್ರಿಸ್ತರನ್ನ ನಂಬಬೇಕು. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನವನ್ನು ಕೊನೆಯದಾಗಿ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು, ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ. ಸಾಕು ನೋಡಿದ್ರೆ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮ್ಗೆ ಹೇಳುತ್ತಿದ್ದೇನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನಾನಿರುವಂತ ಸ್ಥಳದಲ್ಲಿ ನಿಮ್ಮನ್ನು ಸೇರಿಸ್ಕೊಳ್ಳಿ. ಈ ಮಾತನ್ನ ನಂಬ್ತೀರಾ? ಭೂಲೋಕದಲ್ಲಿ ಯಾರಾದ್ರೂ ಮಾಡ್ತಾರ? ಭೂಲೋಕದಲ್ಲಿ ಯಾರು? ನೀನು ಹಣ ಕೊಟ್ರೆ, ನೀನೇನೋ ಕೊಟ್ರೆ, ನೀನೇನೋ ಕೊಡ್ಬೇಕು ಅಷ್ಟೇ. ದೇವರು ಆಗಲ್ಲ. ಮಗನೇ, ನಿನ್ನ ಹೃದಯದಲ್ಲಿ ಜಾಗ ಕೊಡು. ಮಗನೇ, ಮಗಳೇ, ನಾನು ನಿನ್ನ ಅಪ್ಪ, ನಾನು ನಿನ್ನನ್ನು ಎತ್ತಿದ್ದೀನಿ, ನಿನ್ನನ್ನು ಪಡೆದಿದ್ದೀನಿ, ನಿನ್ಗೋಸ್ಕರ ಈ ಲೋಕವನ್ನು ಉಂಟು ಮಾಡಿದ್ದೀನಿ. ನಿನ್ನನ್ನು ಅಮ್ಮಳ ಗರ್ಭದಲ್ಲಿ ನಿಲ್ಲಿಸಿ ಅಮ್ಮಳ ಗರ್ಭದಲ್ಲಿ ಅದ್ಭುತವಾದಂತ ರೂಪವನ್ನು ಕೊಟ್ಟವನು ನಾನೇ, ಆತ್ಮವನ್ನು ಕೊಟ್ಟಂತನು ಕೂಡ ನಾನೇ. ನಿಮ್ಗೆ ಏನೇನ್ ಬೇಕು ಆಹಾರ ಅದು ಕೂಡ ಕೊಟ್ಟಿದ್ದು ನಾನೇ. ತಾಯಿಯ ಎದೆಯಲ್ಲಿ ಹಾಲು ಕೊಟ್ಟಿದ್ದು, ಆಕೆಗೆ ಆಹಾರ ಕೊಟ್ಟಿದ್ದು, ಮಗುವಾಗಿದ್ದ ಬೆಳೆಸಿದ್ದು, ಅಮ್ಮಳ ಗರ್ಭದಲ್ಲಿ ಬೆಳೆಸಿದ್ದು, ಆಮೇಲೆ ಲೋಕದಲ್ಲಿ ಬೆಳೆಸಿದ್ದು ನಾನೇ. ಮಗನೇ, ನಾನೇ. ಮಗಳೇ, ನನ್ನನ್ನ ನಂಬಿಕೋ, ನನ್ನ ಮಾರ್ಗದಲ್ಲಿ ಬಾ, ತಿಳ್ಕೋ. ಈ ಲೋಕದಲ್ಲಿ ಯಾರನ್ನ ನಂಬಕ್ ಹೋಗ್ಬೇಡ. ಅವರನ್ನ ಪ್ರೀತಿಸು, ಅವರನ್ನ ಗೌರವಿಸು, ಆದರೆ ಯಾರ ಮೇಲೂ ನಂಬಿಕೆ ಇಟ್ಕೊಂಡು ಜೀವಿಸ್ಬೇಡ. ಯಾಕಂದ್ರೆ ಯಾರು ಸಹಾಯ ಮಾಡಲ್ಲ, ಸಹಾಯ ಮಾಡೋ ಶಕ್ತರು ಯಾರು ಅಲ್ಲ. ಮತ್ತೇನು? ನನ್ನ ಮೇಲೆ ಭರವಸೆ ಇಡು, ನನ್ನ ಮೇಲೆ ಭರವಸೆ ಇಡು, ಯಥಾರ್ಥವಾಗಿರು. ಅದಕ್ಕೆ ಪ್ರಭು ಹೇಳ್ತಾರೆ, ದೇವರನ್ನ ನಂಬಿರಿ, ನನ್ನನ್ನ ನಂಬಿರಿ. ನಾನು ಏನ್ ಮಾಡ್ತೀನಿ ಗೊತ್ತಾ? ನಾನು ಪರಲೋಕಕ್ಕೆ ಹೋದ್ಮೇಲೆ ನಿಮ್ಮೆಲ್ಲರಿಗೆ ಸ್ಥಳವನ್ನ ಸಿದ್ಧ ಮಾಡಿ ಮತ್ತೆ ಬರ್ತೀನಿ. ಬಂದು ನಿಮ್ಮನ್ನ ಕರೆದುಕೊಂಡು ಹೋಗ್ತೀನಿ. ಮತ್ತೆ ಬರ್ತೀನಿ, ಬಂದು ನಿಮ್ಮನ್ನ ಕರೆದುಕೊಂಡು ಹೋಗಿ ಮತ್ತು ಎಲ್ಲೋ ನಿಮ್ಮನ್ನ ಬಿಡಲ್ಲ, ನಾನಿರುವಂತ ಸ್ಥಳದಲ್ಲಿ ನಿಮ್ಮನ್ನು ಕೂಡ ಸೇರಿಸ್ಕೊಳ್ತೀನಿ. ಎಷ್ಟು ಅದ್ಭುತವಾದಂತ ಮಾತು. ನಂಬಿಕೆ ಇದೆ ಈ ಮಾತಿನ ಮೇಲೆ? ಅಮ್ಮ, ಅಯ್ಯ, ಈ ಮಾತಿನ ಮೇಲೆ ನಂಬಿಕೆ ಇದೆಯಾ? ಈ ಲೋಕದಲ್ಲಿ ಏನಾದ್ರೂ ಕೋರಿಕೆಗಳು ಇಟ್ಕೊಂಡಿದ್ದೀರಾ? ಈ ಲೋಕದಲ್ಲಿ ಇರುತ್ತೆ ಪ್ರಿಯರೇ, ಇರುತ್ತೆ. ಕೋರಿಕೆಗಳು ಎಲ್ಲರಿಗಿರುತ್ತೆ. ಹಾಗಂತ ಹೇಳಿ ದೇವ್ರನ್ನ ಪಕ್ಕಕ್ಕೆ ಇಟ್ಟು ದೇವರ ವಿಷಯದಲ್ಲಿ ಅನುಮಾನ ಪಡುತ್ತಾ ಇದೇ ಚಿಂತೆ, ಈ ಲೋಕದ ಬಗ್ಗೆನೇ ಚಿಂತೆಯನ್ನು ಮಾಡಿಕೊಂಡು ಹೋದ್ರೆ ನಾವು ಮೋಸ ಹೋಗ್ತೀವಿ. ಈ ಲೋಕದಲ್ಲಿ ಇದ್ರೂ ಲೋಕದಗೋಸ್ಕರ ಚಿಂತೆ ಮಾಡೋದು ಬೇಡ, ಕಳವಳ ಪಡೋದು ಬೇಡ, ಗೊಂದಲ ಪಡೋದು ಬೇಡ. ದೇವರನ್ನ ನಂಬೋಣ. ಕಷ್ಟ ಇದ್ರು, ಶೋಧನೆ ಇದ್ರು, ಹಿಂಸೆ ಇದ್ರು, ಏನಿದ್ರು ಪರವಾಗಿಲ್ಲ, ದೇವರ ಧ್ಯಾನದಲ್ಲಿರೋಣ, ಪ್ರಾರ್ಥನೆಯಲ್ಲಿರೋಣ, ದೇವರ ಸೇವೆ ಮಾಡೋಣ, ಇನ್ನೊಬ್ಬರಿಗೆ ವಾಕ್ಯವನ್ನ ಹೇಳಿ ದೇವರ ಮಾರ್ಗದಲ್ಲಿ ನಡೆಸೋದಕ್ಕೆ ಪ್ರಯತ್ನ ಮಾಡೋಣ. ಯಾಕಂದ್ರೆ ದೇವರು ನಮ್ಮನ್ನ ಕರಿತಾ ಇದ್ದಾರೆ. ದೇವರು ನಮ್ಮನ್ನ 2 ಕೈಗಳನ್ನು ಚಾಚಿ ಕರಿತಾ ಇದ್ದಾರೆ. ಬನ್ರಿ ಮಕ್ಕಳಿರ, ನಾನ್ ನಿಮ್ಮನ್ನ ಎತ್ತಿದ್ದೀನಿ, ನಾನೇ ನಿಮ್ಮ ತಂದೆ, ನಾನು ನಿಮ್ಮ ಅಪ್ಪ, ನಿಮ್ಗೆ ರೂಪ ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ, ಮತ್ತೆ ಪರಲೋಕ ಕೂಡ ಕೊಡ್ತೀನಿ. ನನ್ನ ಮಾತನ್ನ ನಂಬಿ. ಅದು ಶಾಶ್ವತ ಮಕ್ಕಳಿರ, ಅದು ಶಾಶ್ವತ ಮಕ್ಕಳಿರ. ಆ ಲೋಕ ಶಾಶ್ವತ. ಈ ಲೋಕದಲ್ಲಿ ಆಸ್ತಿಗೋಸ್ಕರ ಗುದ್ದಾಡ್ತೀರಾ, ಜಗಳಾಡ್ತೀರಾ, ಅದ್ ಭ್ರಷ್ಟ, ಬೇಡ. ಅದು ಅವಶ್ಯಕತೆ ಇಲ್ಲ, ಬೇಡ. ಇದು ನಶಿಸಿ ಹೋಗುತ್ತೆ, ನಾಶವಾಗುತ್ತೆ. ಈ ಲೋಕ ನಾಶವಾಗುತ್ತೆ, ಯಾವ್ದು ಇರಲ್ಲ. ಇದ್ರಿಗೋಸ್ಕರ ನೀವ್ ಯಾರು ತವಕ ಪಡಬೇಡಿ, ತವಕ ಬೇಡ.
ಪ್ರಿಯರಾದ ದೇವ್ರ ಮಕ್ಕಳಿರ ಆಲೋಚನೆ ಮಾಡಿ. ಅರ್ಥ ಆಗುತ್ತೆ ಪ್ರಿಯರೇ? ಅದಕ್ಕೆ ದೇವರನ್ನ ನಂಬಿ, ದೇವರಿಗೆ ಒಳಪಟ್ಟು, ದೇವರಿಗೆ ವಿಧೇಯರಾಗಿ ಭಯ ಭಕ್ತಿಯಿಂದ ನಾವೆಲ್ಲರೂ ಜೀವಿಸೋಣ ಪ್ರಿಯರೇ. ಎಷ್ಟು ಕಾಲ ಇರ್ತೀವಿ ಇರೋಣ, ಸ್ವಲ್ಪ ಕಾಲ. ಇದು ಇರೋದು ಬಹಳ ಚಿಕ್ಕದು ಕಾಲ. ಈ ಚಿಕ್ಕ ಕಾಲದಲ್ಲಿ ಏನೇನೋ ಮಾಡೋಕ್ ಹೋಗಿ ದೇವ್ರನ್ನ ಬಿಟ್ಟು ಮಾಡಬಾರದ ಪಾಪಗಳನ್ನ ಮಾಡಿ ಆಮೇಲೆ ಸತ್ತು ನರಕಕ್ಕೆ ಹೋಗ್ಬೇಕಾಗತ್ತೆ. ನರಕಕ್ಕೆ ಹೋಗ್ಬಾರ್ದು, ಯಾರು ನರಕಕ್ಕೆ ಹೋಗ್ಬಾರ್ದು. ನರಕಕ್ಕೆ ಹೋಗ್ಬಾರ್ದು ಅಂದ್ರೆ ಮಾರ್ಗ ಯೇಸು ಕ್ರಿಸ್ತರ ಮಾರ್ಗ. ಯೇಸು ಕ್ರಿಸ್ತರ ಮಾರ್ಗ. ಈ ಮಾರ್ಗದಲ್ಲಿ ವಿಧೇಯರಾಗ್ಬೇಕು. ನಟನೆ ಮಾಡಿದ್ರೆ ಇಲ್ಲ. ಮತ್ತೆ ನಟನೆ ವೇಷಧಾರಿಲಿದ್ರೆ ಆಗಲ್ಲ, ಹೊಟ್ಟೆ ಕಿಚ್ಚು ಇದ್ರೆ ಆಗಲ್ಲ. ದೇವ್ರಿಗೆ ಯಾವ್ದಾವ್ದು ಇಷ್ಟ ಇಲ್ವೋ ಅದನ್ನೇ ಹೇಳಿದ್ದಾರೆ, ದೇವ್ರಿಗೆ ಯಾವ್ದಾವ್ದು ಇಷ್ಟ ಇದೆಯೋ ಅದನ್ನೇ ಹೇಳಿದ್ದಾರೆ. ಅಂದ್ರೆ ನಮ್ಮ ಜೀವಿತದಲ್ಲಿ ಏನ್ ನೋಡ್ಬೇಕು ಅಂದ್ಕೊಂಡಿದ್ದಾರೆ ದೇವ್ರು? ಪ್ರೀತಿ, ಕರುಣೆ, ವಿಶ್ವಾಸ, ನಂಬಿಕೆ, ಏನ್ರಿ ಯಥಾರ್ಥತ್ವ, ದೇವ್ರು ಮೆಚ್ಚುವಂಥದ್ದು ಇದೆಲ್ಲ ದೇವ್ರಿಗೆ ಇಷ್ಟ ಆಗುವಂಥದ್ದು ಆ ರೀತಿ ಇರ್ಬೇಕು. ದೇವ್ರಿಗೆ ಇಷ್ಟ ಇಲ್ಲದ್ದು ಕೆಲವು ಹೇಳಿದ್ದಾರೆ, ಅದನ್ನ ತೆಗೆದಾಕೋಬೇಕು. ದೇವ್ರು ಇಷ್ಟಪಡುವಂಥದ್ದು ನಮ್ಮಲ್ಲಿ ಕಾಣಬೇಕು. ಅಂದ್ರೆ ಎಲ್ಲರನ್ನ ಪ್ರೀತಿಸೋಣ. ಅಣ್ಣನನ್ನು ಪ್ರೀತಿಸು ಅಮ್ಮ, ನಿನ್ನ ಅಣ್ಣನನ್ನು ಪ್ರೀತಿಸು, ನಿನ್ನ ತಮ್ಮನನ್ನು ಪ್ರೀತಿಸು, ತಂದೆ ತಾಯಿಗಳನ್ನು ಪ್ರೀತಿಸ್ರಿ. ಯಾರ್ಯಾರು ಯಾವ ಸ್ಥಾನದಲ್ಲಿ ಪ್ರೀತಿಸ್ಬೇಕು ಪ್ರೀತಿಸಿರಿ. ಆದ್ರೆ ಇವರೇ ನಮ್ಮನ್ನು ಉದ್ಧಾರ ಮಾಡ್ತಾರೆ, ಇವರೇ ನಮ್ಮನ್ನ ಕಾಪಾಡ್ತಾರೆ, ಇವರೇ ಏನೋ ಮಾಡ್ತಾರಂತೇಳಿ ಇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಜೀವಿಸ್ಬೇಡಿ. ಅರ್ಥ ಆಯ್ತಾ? ಪ್ರೀತಿಸೋದು ನಂಬಿಕೆಯಿಂದ ಇರೋದು ಎರಡಕ್ಕೂ ವ್ಯತ್ಯಾಸ ಇರುತ್ತೆ. ಜಾಗ್ರತೆ. ಎಲ್ಲರೂ ತಲೆಬಾಗ್ಸರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸುತ್ತೇನೆ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂತಹ ಸರ್ವೇಶ್ವರನಾದ ನಮ್ಮ ತಂದೆಯೇ, ಮಹೋನ್ನತನಾದಂತ ನಮ್ಮ ದೇವರೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮ ಹೆತ್ತ ತಂದೆಯೇ, ನಿಮಗೆ ಸ್ತೋತ್ರಗಳು, ನಿಮಗೆ ಕೃತಜ್ಞತೆಗಳು ತಂದೆ. ಈ ಬೆಳಗಿನ ಜಾವದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡುವಂತ ಭಾಗ್ಯವನ್ನು, ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳೊಟ್ಟಿಗೆ ಮಾತನಾಡುವಂತ ಭಾಗ್ಯವನ್ನು ಕಲ್ಪಿಸಿ ಕೊಟ್ಟಿದ್ದೀರ ತಂದೆ, ನಿಮ್ಗೆ ಸ್ತೋತ್ರಗಳು. ಸಭೆಯಲ್ಲಿದ್ದಂತ ಎಲ್ಲಾ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಪ್ರತಿನಿತ್ಯ ಈ ಗೂಗಲ್ ಮೀಟ್ ಮೂಲಕ ನಿಮ್ಮ ಮಕ್ಕಳು ಸಭೆಯಾಗಿ ಸೇರ್ತಾ ಇದ್ದಾರೆ. ಎಲ್ಲರೂ ನಿಮ್ಮ ವಾಕ್ಯಗಳನ್ನು ಕಲಿತಾ ಇದ್ದಾರೆ ತಂದೆ. ಕಲಿಯುವಂತ ಮಕ್ಕಳನ್ನ ಆಶೀರ್ವದಿಸಿ, ಬಲಪಡಿಸಿ ತಂದೆ. ಪ್ರತಿಯೊಬ್ಬರು ಆತ್ಮಿಕವಾಗಿ ಬೆಳಿಬೇಕು, ಉನ್ನತವಾಗಿ ಬೆಳಿಬೇಕು. ಪ್ರತಿಯೊಬ್ಬರು ಈ ಲೋಕದಲ್ಲಿ ಬೆಳಕಾಗಿ ಕಾಣಬೇಕು, ಒಳ್ಳೆ ಗುಣವಂತರಾಗಿ. ಯೇಸು ಕ್ರಿಸ್ತರಲ್ಲಿದ್ದಂತ ಒಂದು ಒಳ್ಳೆ ಗುಣಗಳು ಪ್ರತಿ ಮಕ್ಕಳಲ್ಲಿ ಕಾಣ್ಬೇಕು ತಂದೆ. ಹಾಗೆ ಆಶೀರ್ವದಿಸಿ, ಕನಿಕರಿಸಿ, ಕಾಪಾಡಿ ತಂದೆ. ಮಾನವಿಯಲ್ಲಿದ್ದಂತ ನಿಮ್ಮ ಮಗಳು ಭಾರತಿ ಸಿಸ್ಟರ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗಳಿಗೆ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ತಂದೆ, ನಿನ್ನೆ ದಿನದಂದು ನಿಮ್ಮ ಮಗಳು ಸುಜಾತಾರವ್ರಿಗೋಸ್ಕರ, ಅವರು ಆಕ್ಸಿಡೆಂಟ್ ಅಲ್ಲಿ ಏನು ಅಪಾಯ ತಂದ್ಕೊಂಡಿದ್ದಾರೆ ತಂದೆ. ಆ ಮಗಳ ವಿಷಯದಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗಳನ್ನ ಮುಟ್ಟಿ ತಂದೆ, ಆ ಮಗಳಿಗೆ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ ಅಂತ ಹೇಳಿ ನಿಮ್ಮ ಪಾದದ ಬಳಿಯಲ್ಲಿ ಬೇಡ್ತಾ ಇದ್ದೀನಿ ತಂದೆ. ಆ ಮಗಳನ್ನು ಕನಿಕರಿಸಿ ತಂದೆ. ಅದೇ ರೀತಿಯಲ್ಲಿ ತಂದೆ, ಇನ್ನು ಯಾರಾದ್ರೂ ಅನಾರೋಗ್ಯದಲ್ಲಿ ಸುರೇಶ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಆ ಮಗನಿಗೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿ. ಆಲ್ರೆಡಿ ಒಳ್ಳೆ ಆರೋಗ್ಯ ಕೊಟ್ಟಿದ್ದೀರ ತಂದೆ, ಇನ್ನು ಸ್ವಲ್ಪ ಗುಣ ಆಗ್ಬೇಕು. ಆ ಮಗನನ್ನು ಮುಟ್ಟಿ ಆ ಮಗನಿಗೆ ಬೇಕಾದಂತ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿ ಅಂತ ಹೇಳಿ ನಿಮ್ಮ ಪಾದದ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಮಂಗಳೂರಿನಲ್ಲಿದ್ದಂತ ಜೊರೋಮ್ ಪಿಂಟೋಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆತನು ಕೂಡ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದೀರಾ, ಇನ್ನು ಸ್ವಲ್ಪ ಅನಾರೋಗ್ಯದಲ್ಲಿದ್ದಾರೆ. ಆ ಮಗನನ್ನು ಮುಟ್ಟಿತಂತೆ. ಉಷಾ ಹಸ್ಬೆಂಡ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ನಿಮ್ಮ ಮಗಳಾಗಿರುವಂತ ಆ ಮಗಳನ್ನು, ಆ ಮಗಳು ಕೊಟ್ಟಂತ ಕುಟುಂಬವನ್ನು, ಆಕೆಯ ಗಂಡನನ್ನು ಆಶೀರ್ವದಿಸಿ, ಕಾಪಾಡಿ. ಮಕ್ಕಳನ್ನು ಆಶೀರ್ವದಿಸಿ. ಪ್ರತಿಯೊಬ್ಬರು ತಂದೆ ನಿಮ್ಮ ಸಹವಾಸದಲ್ಲಿ ಇರುವಂತೆ, ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ ತಂದೆ. ಇನ್ನು ರಾಯಚೂರಿನಲ್ಲಿ ಇರುವಂತ ನಿಮ್ಮ ಮಗನಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಕೆಂಗೇರಿಯಲ್ಲಿದ್ದಂತ ಅನಸೂಯಮ್ಮ ಅವರ ಅಮ್ಮಳಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗಳನ್ನು ಮುಟ್ಟಿ ತಂದೆ ಕನಿಕರಿಸಿ. ನಿನ್ನೆ ದಿನದಂದು ನಿಮ್ಮ ಮಗಳಾಗಿರುವಂತ
ರಾಧಾ ಸಿಸ್ಟರ್ ಅವರು ಕೂಡ ದೀಕ್ಷಾ ಸ್ಥಾನ ಪಡ್ಕೊಂಡಿದ್ದಾರೆ. ಆ ಮಗಳನ್ನ ಬಲಪಡಿಸಿ, ಉಲ್ಲಾಸಪಡಿಸಿ, ಸಂತೋಷದಿಂದ ಮಗಳು ಜೀವಿಸುವಂತೆ, ನಿಮ್ಮ ಧ್ಯಾನದಲ್ಲಿ ಭಕ್ತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಗೌರಮ್ಮ ಮಗಳು ಕೂಡ ತಂದೆ ದೀಕ್ಷಾ ಸ್ಥಾನ ಪಡ್ಕೊಂಡಿದ್ದಾಳೆ. ಆ ಮಗಳನ್ನು ಕೂಡ ಆಶೀರ್ವದಿಸಿ ತಂದೆ. ಪ್ರತಿನಿತ್ಯ ವಾಕ್ಯವನ್ನು ಹೇಳುವಂತ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರೂ ಇನ್ನು ಯಥಾರ್ಥವಾಗಿ ಭಕ್ತಿಯಿಂದ ನಿಮ್ಮ ಸೇವೆ ಮಾಡುವಂತೆ, ಅಭಿವೃದ್ಧಿ ಪಡಿಸುವಂತೆ, ಬಲಪಡಿಸುವಂತೆ ಮಕ್ಕಳನ್ನ ಆಶೀರ್ವದಿಸಿ. ಎಲ್ಲಾ ತಂದೆ ತಾಯಿಗಳನ್ನು, ಎಲ್ಲಾ ಮಕ್ಕಳನ್ನು ಆಶೀರ್ವದಿಸ್ತೀನಿ. ಸಭೆಯಲ್ಲಿದ್ದಂತ ಎಲ್ಲರನ್ನು ಹೆಸರೆಸರುಗಳಿಂದ ಮುಟ್ಟಿ ಆಶೀರ್ವದಿಸಿ ಕಾಪಾಡಿ. ಪ್ರತಿನಿತ್ಯ ಈ ಕಾರ್ಯಕ್ರಮ ಇನ್ನೂ ಉನ್ನತವಾಗಿ ನಡೆಯುವಂತೆ, ಅದೇ ರೀತಿಯಲ್ಲಿ ಸಂಜೆ ತಂದೆ ಯುವಕರು ತಂದೆ ನಿಮ್ಮ ಮಕ್ಕಳು ನಿಮ್ಮ ವಾಕ್ಯಗಳನ್ನ ಕಲಿತು ಸಂಜೆಗೂ ನಡೆಸ್ತಾ ಇದ್ದಾರೆ. ಆ ಮಕ್ಕಳನ್ನು ಕೂಡ ಆಶೀರ್ವದಿಸಿ ಕನಿಕರಿಸಿ. ಎಲ್ಲರ ಮಧ್ಯದಲ್ಲಿ ಸಮಾಧಾನವು, ಸಂತೋಷವು ದಯಪಾಲಿಸಿ ತಂದೆ. ಈ ದಿನ ಗುಲ್ಬರ್ಗಕ್ಕೆ ನಾವು ಪ್ರಯಾಣ ಮಾಡುವಾಗ ಪ್ರಯಾಣದಲ್ಲಿ ಜೊತೆಯಾಗಿತ್ತು. ಗುಲ್ಬರ್ಗದಲ್ಲಿದ್ದಂತ ನಿಮ್ಮ ಮಗನು ಈರಣ್ಣಗೋಸ್ಕರ, ಅವ್ರ ಕುಟುಂಬಗೋಸ್ಕರನು ಪ್ರಾರ್ಥಿಸ್ತಾ ಇದ್ದಾನೆ. ಕನಿಕರಿಸಿ ಕಾಪಾಡಿ ತಂದೆ. ಅವ್ರ ವಿಷಯದಲ್ಲಿ ನಿಮ್ಮ ಸಹಾಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ಬೀದರ್ನಲ್ಲಿ ಇರುವಂತಹ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಹುಬ್ಬಳ್ಳಿಯಲ್ಲಿ ಇರುವಂತ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಬೆಳಗಾವಿಯಲ್ಲಿದ್ದಂತ ನಿಮ್ಮ ಮಗನು ಅಡಿಯಪ್ಪಗೋಸ್ಕರ, ಆತನ ಸೇವೆಗೋಸ್ಕರ, ಆತನ ಕಾರ್ಯಕ್ರಮದಗೋಸ್ಕರ ತಂದೆ ಅವರು ಚರ್ಚ್ ನಿರ್ಮಾಣ ಮಾಡಿಕೊಳ್ತಾ ಇದ್ದಾರೆ. ಆತನ ನೆನಪು ಮಾಡಿಕೊಳ್ಳಿ ತಂದೆ. ಆತನ ಸಭೆ, ಆತನ ಸೇವೆ ಅಭಿವೃದ್ಧಿಪಡಿಸಿ. ಅದೇ ರೀತಿಯಲ್ಲಿ ಮಂಗಳೂರಲ್ಲಿ ಇರುವಂತ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ರತನಂಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗನನ್ನು, ಆ ಮಗನಿಗೆ ಕೊಟ್ಟಂತ ಮಕ್ಕಳನ್ನು ಆಶೀರ್ವದಿಸಿ. ಈ ಕರ್ನಾಟಕದಲ್ಲಿ ತಂದೆ ಅನೇಕ ಕಡೆ ನಿಮ್ಮ ಸಭೆ ನಡೀತಾ ಇದೆ. ಎಲ್ಲಾ ಕಡೆ ತಂದೆ ನೀವು ಜೊತೆಯಾಗಿರಿ, ನಮ್ಮೆಲ್ಲರನ್ನು ಬಲಪಡಿಸಿ. ನಾವೆಲ್ಲರೂ ತಂದೆ ನಿಮ್ಮ ಜ್ಞಾನದಲ್ಲಿ ಬೆಳಿಬೇಕು, ನಿಮ್ಮ ಮಾರ್ಗದಲ್ಲಿ ಬೆಳಿಬೇಕು, ನಿಮ್ಮ ಮಾರ್ಗದಲ್ಲಿ ಜೀವಿಸ್ಬೇಕು. ಈ ಲೋಕದಲ್ಲಿ ಇದ್ದಾಗಲೂ ಕೂಡ ತಂದೆ ಉನ್ನತರಾಗಿ, ಶ್ರೇಷ್ಠರಾಗಿ, ಭಕ್ತರಾಗಿ, ಒಳ್ಳೆಯವರಾಗಿ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ನಿಮ್ಮ ಮಗಳಾಗಿರುವಂತ ರೇಖರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆಕೆಯನ್ನು, ದೀಕ್ಷಿತನ್ನು, ಅದೇ ರೀತಿಯಲ್ಲಿ ದೀಪ್ತಿಯನ್ನು, ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸಿ ತಂದೆ. ಇನ್ನು ಅನಾರೋಗ್ಯದಲ್ಲಿ ಇದ್ದಂತ ಪ್ರತಿ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೇವಪ್ಪ ತಂದೆಯೇ, ಆಮೇಲೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇಲೆ. ಎಲ್ಲರಿಗೂ ವಂದನೆ.